नमा ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमा ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ದಿನ ನಾವು ಭಗವದ್ಗೀತಾ ಯಥಾರೂಪದ 16ನೇ ಅಧ್ಯಾಯದ 8ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಈ ಜಗತ್ತು ಅಸತ್ಯ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಏಳನೇ ಇನ್ನು ಸ್ವಲ್ಪ ಇತ್ತು ಪ್ರಭುಜಿ. ನಿನ್ನೆ ಆಗಿದೆ ಮಾತಾಜಿ, ಆಗೋಯ್ತು ಮಾತಾಜಿ, ನಿನ್ನೆ ಆಗಿದೆ. ಏಳನೇದು ಓದೇ ಇಲ್ಲ ಪ್ರಭುಜಿ. ಹಾ ಪರವಾಗಿಲ್ಲ ಮಾತಾಜಿ, ನಿನ್ನೆ 7ನೇದು ಶ್ಲೋಕ ಆಗಿದೆ ಮಾತಾಜಿ. 8ನೇದು ಓದಿಲ್ಲ ಪ್ರಭುಜಿ. ಪರವಾಗಿಲ್ಲ. ಓಕೆ ಪ್ರಭುಜಿ. ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್. ಕಂಪ್ಲೀಟ್ ಓದಿದಾರ ಪ್ರಭು ನಿನ್ನೆ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದ್ ಆಹುರ್ನಿ ಅನೀಶ್ವರಂ ಅಪರಸ್ಪರಂ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅನುವಾದ: ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಅವರು ಹೇಳುತ್ತಾರೆ ಅಂದ್ರೆ ಯಾರು ಹೇಳುತ್ತಾರೆ? ಅವರು ಅಂದ್ರೆ ಯಾರು? ಭಗವಂತ ಕೃಷ್ಣ ಅವರು ಅಂದ್ರೆ ಯಾರನ್ನ ಸೂಚಿಸ್ತಿದ್ದಾನೆ ಇಲ್ಲಿ? ಸ್ತ್ರೀ ಪುರುಷರು. ಯಾರು? ಸ್ತ್ರೀ ಪುರುಷರು ಯಾರು? ಇನ್ನೊಂದ್ಸತಿ ಬೇರೆ. ಅಸುರಿ ಅವರ ಅಸುರಿಗಳು, ಮಾಯವಾದಿ ತತ್ವ. ಮಾಯವಾದಿಗಳು. ಸದ್ಯಕ್ಕೆ ಅಲ್ಲ ಅಲ್ಲ ಮಾಯವಾದಿಗಳು. ಆಮೇಲೆ ಮಾಯವಾದಿ ಅನ್ನೋದಕ್ಕೆ ಆಮೇಲೆ ಬರೋಣ. ಈ ಭಗವದ್ಗೀತೆಯ ಕೃಷ್ಣ ಹೇಳ್ತಿರುವಂತದ್ದು ಮಾಯವಾದಿಗಳು ಅಂತಲ್ಲ, ಸದ್ಯಕ್ಕೆ ಮಾಯವಾದಿಗಳೇ ಹೌದು. ದೈವಿ ಹಾಗೂ ಅಸುರಿ ಸ್ವಭಾವಗಳನ್ನ ನಾವು ಅಧ್ಯಯನ ಮಾಡ್ತಿದ್ದೀರಿ. ಈಗ ಹಿಂದಿನ ಶ್ಲೋಕದಲ್ಲಿ ನೋಡಿ, ಹಿಂದಿನ ಶ್ಲೋಕಗಳಲ್ಲಿ 4ನೇ ಶ್ಲೋಕದಿಂದ ಅಸುರಿ ಸ್ವಭಾವಗಳನ್ನ ಭಗವಂತ ಹೇಳಕ್ ಶುರು ಮಾಡಿದ ನೋಡಿ. ಅದರಲ್ಲಿ 6 ಗುಣಗಳನ್ನ 4ನೇ ಶ್ಲೋಕದಲ್ಲಿ ಹೆಸರಿಸಿದ್ದಾಯ್ತು: ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ. ಅದರ ನಂತರ 6ನೇ ಶ್ಲೋಕದಲ್ಲಿ ಹಂಗೆ ಮುಂದುವರಿಸಿ ಹೇಳ್ತಾರೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ 2 ವಿಧಗಳಿವೆ, ಒಂದು ದೈವಿ ವರ್ಗ, ಇನ್ನೊಂದು ಅಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ಹೇಳಿದ್ದೇನೆ, ಇನ್ನು ಅಸುರಿ ಗುಣಗಳನ್ನ ಹೇಳಿದ್ದೇನೆ. ಅಸುರಿ ಗುಣಗಳನ್ನ 6 ಹೇಳಿ ಆಯ್ತು. ಮುಂದುವರಿಸ್ಕೊಂಡು ನಿನ್ನೆ ದಿನ ಶ್ಲೋಕದಲ್ಲಿ ನಾವು ಅಧ್ಯಯನ ಮಾಡಿದ್ದು ಅಸುರಿ ಪ್ರಕೃತಿಯವರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದ ಅಂತ ಗೊತ್ತಿರೋದು. ಅವರಲ್ಲೇನು ಶುಚಿತ್ವ ಇರೋದಿಲ್ಲ, ಸನ್ನಡತೆ ಇರೋದಿಲ್ಲ, ಸತ್ಯ ಇರೋದಿಲ್ಲ. ಈಗ 6 ಅದ್ರ ಜೊತೆಗೆ ನೋಡಿ ಈ 3, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿಲ್ಲ. 6 + 5 ಎಷ್ಟಾಯ್ತು? 11 ಆಯ್ತು. 11 ಆಯ್ತು. ಈಗ ಅದ್ರ ಜೊತೆಗೆ ಇನ್ನೂ ಸೇರಿಸ್ಕೊಂಡು ಹೇಳ್ತಿರೋದು 11 ಆಯ್ತಾ. ಈಗ ಇವ್ರು ಇನ್ನೇನ್ ಅನ್ಕೋತಾರೆ? ಈ ಜಗತ್ತು ಅಸತ್ಯ ಅಂತ ಹೇಳಿ. ನೋಡಿ ಇದನ್ನೇ ವಿಚಿತ್ರ ನೋಡಿ, ಇಲ್ಲಿ ಭಗವಂತ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ಆದ್ರೆ ಕೂಡ ಆ ತತ್ವಗಳಿದಾವೆ, ಆ ತತ್ವನ ಒಪ್ಪೋರಿದ್ದಾರೆ, ನಂಬಿಕೊಂಡೇ ಇದ್ದಾರೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನೋಡಿ, ಸ್ಪಷ್ಟವಾಗಿ ಬಾಯ್ ಬಿಟ್ಟು ಭಗವಂತ ಹೇಳ್ತಿರುವಂತದ್ದು ಏನಂತ ಹೇಳ್ತಿದ್ದಾನೆ? ಈ ಜಗತ್ತು ಅಸತ್ಯ,
ಅದಕ್ಕೆ ಆಧಾರವಿಲ್ಲ, ಅದನ್ನ ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳ್ತಾರೆ. ಅಂದ್ರೆ ಅಸುರಿಗಳು ಅಂತ, ಅಸುರಿ ಸ್ವಭಾವವನ್ನು ಒಪ್ಪಿರುವಂಥದ್ದು. ಅಸುರಿ ಸ್ವಭಾವಗಳು ಅಂದ್ರೆ ರಾಕ್ಷಸರೇ ಅಂತ ಅನ್ಕೋಬೇಡಿ. ಅವ್ರಿಗೆ ಕೋರೆ ಹಲ್ಲುಗಳೆಲ್ಲ ಇರ್ಬೇಕು, ಅವ್ರ ತಲೆ ಮೇಲೆ ಕೊಂಬಿರ್ಬೇಕು. ನೋಡಿ, ಅವರು ಇಂತಿಂತ ತಂದೆ ತಾಯಿಗಳ ಆ ವಂಶದಲ್ಲೇ ಹುಟ್ಟಿರ್ಬೇಕು ಅಂತ ಏನು ಅಲ್ಲ. ನೋಡಿ, ನಾವೇ ಆಗಿರ್ಬಹುದು, ನನ್ನಲ್ಲೂ ಎರಡು ಗುಣಗಳು ಜೊತೆ ಜೊತೆಗೆ ಇರಬಹುದು. ಕೆಲವು ಸತಿ ದೈವಿ ಗುಣಗಳು, ಕೆಲವು ಸತಿ ಅಸುರಿ ಗುಣಗಳು, ಕೆಲವು ಸತಿ ಹಂಗೆ ಹಿಂಗೆ ಒಬ್ಬ ವ್ಯಕ್ತಿಯಲ್ಲೇನೆ ನೋಡಿ ಹಿಂಗೆಲ್ಲ ಆಗ್ತಿರ್ತವೆ. ಯುದ್ಧ ನೋಡಿ, ನಾವು ಏನಾದ್ರೂ ಹಬ್ಬ ಈ ತರ ವಿಶೇಷ ದಿನಗಳಲ್ಲಿ ಹೇಳ್ತೀರಿ, ಧರ್ಮ ಮತ್ತು ಅಧರ್ಮದ ವಿರುದ್ಧ ಹೋರಾಟ, ಸತ್ಯಕ್ಕೆ ಜಯವಾದಂತ ದಿನ ಹಬ್ಬ. ನೋಡಿ, ನಾವೇನೋ ಹಬ್ಬಗಳು ಮಾಡ್ತೀವಲ್ವಾ. ಈಗ ಉದಾಹರಣೆಗೆ ವಿಜಯದಶಮಿ ಮಾಡ್ತೀರಿ. ವಿಜಯದಶಮಿ ಯಾಕೆ ಮಾಡ್ತೀರಿ? ವಿಜಯದಶಮಿ ಆಯುಧಗಳಿಗೆ ಮಾಡ್ಬೇಕು. ದಶಮಿ ಯಾಕೆ ಮಾಡ್ತೀರಿ? ದಶಮಿ ದಿನ ಏನಾಯ್ತು? ದಶಮಿ ದಿನ ಅವರ ಶಸ್ತ್ರಾಸ್ತ್ರಗಳನ್ನು ವಾಪಸ್ ತಗೊಳ್ತಾರೆ. ಸಿಕ್ಕಿದ್ದೇನ ಪ್ರಭುಜಿ? ಪಾಂಡವರು ಆ ಗಿಡದ ಮೇಲೆ ಶಸ್ತ್ರಗಳು ಇಟ್ಟಿರುತ್ತಾರೆ. ಓಕೆ, ಯಾವ ಅಸುರಿ ಸ್ವಭಾವನ ಕೊಂದ್ರು ಅಂತ? ಸಂಹಾರ ನರಕಾಸುರನ ಯಾರು ಅವ್ರ ಹೆಸರೇ ಬರ್ತಾ ಇಲ್ಲ ಪ್ರಭುಜಿ. ಅವರೆಲ್ಲ ಅಸುರಿ ಸ್ವಭಾವದವ್ರು ಇರ್ತಾರೆ, ಅವ್ರನ್ನೆಲ್ಲ ನಾಶ ಮಾಡಿ ಅವರು ವಿಜಯವನ್ನು ಪಡ್ತಾರೆ. ದಸರಾ ದಿನ ಯಾವ ಹಸುರನನ್ನು ಭಗವಂತ ಕೊಂದ? ರಾವಣ ಮುಚ್ಚುಕನ್ನೇ ನೋಡಿ, ಎಷ್ಟು ತೊಂದ್ರೆ, ಎಷ್ಟು ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋದು ಎಷ್ಟು ಅವಶ್ಯಕತೆ ಇದೆ ನೋಡಿ ಅಲ್ವಾ. ಪ್ರಭು ಶ್ರೀರಾಮಚಂದ್ರ ರಾವಣನನ್ನ ಕೊಂದಂತ ದಿನ. ನಾವು ಅದಕ್ಕೆ ನೋಡಿ ಬೊಂಬೆ ರಾವಣನೆಲ್ಲ ಮಾಡಿ ಬೆಂಕಿ ಇಡೋದು ಇದೆಲ್ಲ ಮಾಡ್ತೀವಿ ದಸರಾ ದಿನ ಅಲ್ವಾ. ರಾವಣನ ಭಗವಂತ ಕೊಂದಂತ ದಿನ ದಸರಾ ಹಬ್ಬ ಒಂದು. ಎರಡನೇದು ಮಹಿಷಾಸುರನನ್ನ ಕೊಂದಂತ ದಿನ, ಮಹಿಷಾಸುರ ಮರ್ದಿನಿ. ನೋಡಿ, ಮಹಿಷಾಸುರನನ್ನ ಕೊಂದಂತ ದಿನ. ಹಿಂಗೆ ನೋಡಿ, ಅದಕ್ಕೆ ವಿಜಯೋತ್ಸವ ಮಾಡ್ತಾರೆ. ಆ ವಿಜಯದಶಮಿ ಹಬ್ಬ ಮಾಡೋದು ವಿಜಯೋತ್ಸವ, ವಿಜಯದಶಮಿ. ಒಂದು ಭಗವಂತ ಪ್ರಭು ಶ್ರೀರಾಮಚಂದ್ರ ರಾವಣನ್ ಕೊಂದದ್ದು. ಎರಡನೇದು ನೋಡಿ ನೋಡಿ ದುರ್ಗಾದೇವಿ ಚಾಮುಂಡೇಶ್ವರಿ ಚಂಡಾಮುಂಡರನ್ ಕೊಂದದ್ ಬೇರೆ, ಮಹಿಷಾಸುರನ್ ಕೊಂದದ್ ಇನ್ನೊಂದು ಬೇರೆ. ನೋಡಿ, ನಮ್ಮ ಚಾಮುಂಡಿ ಮತ್ತೆ ಈ ಕಡೆ ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಕೊಲ್ಲೋದು ಮಹಿಷಾಸುರನನ್ನ, ಚಾಮುಂಡಿ ಕೊಲ್ಲೋದು ಚಂಡಮುಂಡರನ್ನ. ಅರ್ಥ ಆಗ್ತಿದ್ಯಾ? ಇದು ಒಂದು ದೊಡ್ಡ ವಿವಾದ, ಮೈಸೂರು ಮಹಿಷಾಸುರ. ನೋಡಿ, ಅದು ಒಂದು ಕಥೆನೇ ಬೇರೆ. ನೋಡಿ, ಹಂಗೆ ಏನೇ ಆಗ್ಲಿ ನಾನು ಡೈವರ್ಟ್ ಮಾಡಲ್ಲ. ಹಂಗೆ ವಿಜಯೋತ್ಸವ ನಾ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನೋಡಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ನೋಡಿ ನರಸಿಂಹದೇವರು, ನೋಡಿ ಇವರಿದ್ದಂಥದ್ದು ಬೇರೆ ಬೇರೆ ಲೋಕಗಳಲ್ಲಿ ಇದ್ರು. ಅಲ್ಲಿ ಆ ಲೋಕದಿಂದ ಈ ಲೋಕಕ್ಕೆ ಅಸುರರು ದೈವ ಸ್ವಭಾವದವ್ರ ವಿರುದ್ಧ ಘರ್ಷಣೆ ಆಗ್ತಿತ್ತು. ಭಗವಂತ ಬಂದು ಅಲ್ಲಿ ರಕ್ಷಣೆ ಮಾಡ್ತಿದ್ದ ಆ ಸಂದರ್ಭದಲ್ಲಿ. ಈಗ ನಂತರ ಅದು ಸತ್ಯಯುಗದಲ್ಲಿ, ಕೃತಾಯುಗದಲ್ಲಿ, ಸತ್ಯಯುಗದಲ್ಲಿ ಹೀಗಾಯ್ತು. ನಂತರ ತ್ರೇತಾಯುಗದಲ್ಲಿ ಏನಾಯ್ತು? ಪ್ರಭು ಶ್ರೀರಾಮಚಂದ್ರ ನೋಡಿ ಈ ಭಾರತ ಈ ಖಂಡದಲ್ಲಿದ್ದ ಆತ ರಾವಣ ಅಸುರ ಎಲ್ಲಿದ್ದ? ಶ್ರೀಲಂಕಾದಲ್ಲಿದ್ದ, ಒಂದು ದ್ವೀಪ ನೋಡಿ. ಆ ಒಂದು ಭೂಖಂಡದಿಂದ ಇನ್ನೊಂದು ಭೂಖಂಡಕ್ಕೆ ನೋಡಿ ತನ್ನ ಹಿಂಬಾಲಕರನ್ನ, ತನ್ನ ಅನುಯಾಯಿಗಳನ್ನ, ಭಕ್ತರನ್ನ ಪ್ರಭು ಶ್ರೀರಾಮಚಂದ್ರ ಸೇನೆಯನ್ನ ಕಟ್ಕೊಂಡು ಹೋಗಿ ಆ ಅಸುರಿ ಸ್ವಭಾವದಲ್ಲಿದ್ದಂತ ಒಂದು ಭೂಖಂಡ ಅದೇನಿತ್ತು ಶ್ರೀಲಂಕಾ ಅಂತ ನೋಡಿ, ಅಲ್ಲಿ ಹೋಗಿ ಸೇತುವೆ ಕಟ್ಟಿ ಆಕ್ರಮಣ ಮಾಡಿ ಆತನನ್ನ ಕೊಂದ ದಿನ ನೋಡಿ. ಈ ತರ ಆಯ್ತು. ಆಮೇಲೆ ತ್ರೇತಾಯುಗದಲ್ಲಿ ಭಗವಂತ ಏನ್ ಮಾಡ್ತಾರೆ? ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಗಳ ಮಧ್ಯದಲ್ಲಿ ನೋಡಿ, ಕೆಲವು ಒಂದು ತಂದೆ ತಾಯಿ ಮಕ್ಕಳು ಅಸುರರಾಗಿ ಹುಟ್ಟಿರ್ತಾರೆ, ಇನ್ನೊಂದು ತಂದೆ ತಾಯಿ ಮಕ್ಕಳು ಸುರ ನೋಡಿ ದೈವಿ ಸ್ವಭಾವಗಳನ್ನು ಪಡ್ಕೊಂಡು ಹುಟ್ಟಿರ್ತಾರೆ.
ಈಗ ಇವರಿಬ್ಬರ ಮಧ್ಯೆ ಜಗಳ ಆಗುತ್ತೆ ದ್ವಾಪರದಲ್ಲಿ. ದ್ವಾಪರ ಯುಗದಲ್ಲಿ ಪ್ರಭು. ದ್ವಾಪರ ಯುಗದಲ್ಲಿ. ನಾನು ಬೇರೆ ಏನಾದ್ರು ಹೇಳಿದ್ರೆ ಕ್ಷಮೆ ಇರಲಿ. ಇದು ದ್ವಾಪರ ಯುಗದಲ್ಲಿ ಮಹಾಭಾರತದ ಸಂದರ್ಭದಲ್ಲಿ ನೋಡಿ, ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ತಂದೆ ತಾಯಿ ಮಕ್ಕಳ ಮಧ್ಯೆ ಇದ್ದಾಗತ್ತೆ. ಈಗ ದುರ್ಯೋಧನ ಆತ ರಾಕ್ಷಸನ? ಹೌದು ಪ್ರಭುಜಿ. ಇಲ್ಲ, ಅಸುರಿ ಅವ್ನು ಹುಟ್ಟಿದ್ದು ಸ್ವಭಾವ. ಕ್ಷತ್ರಿಯ ಕುಲ, ಆದ್ರೆ ಗುಣ ಬಂದ್ಬಿಟ್ಟು ಅಸುರಿ ಗುಣ. ಆಸುರಿಂ ಭಾವಂ ಆಶ್ರಿತ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ನಿಮ್ಗೆ. ನೋಡಿ, 4 ತರ ಜನಗಳು ಬರೋದಿಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಅದರಲ್ಲಿ ದುರ್ಯೋಧನ ಯಾವುದಕ್ಕೆ ಉದಾಹರಣೆ? ಮೂಢ, ನರಾಧಮ, ಮಾಯಾಪಹೃತ ಜ್ಞಾನ, ಆಸುರಿಂ ಭಾವಂ ಆಶ್ರಿತ ಅಂತ ಬಂದ್ರೆ ಅಲ್ಲಿ ಆಸುರಿಂ ಭಾವಂ ಆಶ್ರಿತ ಬರುತ್ತೆ. ನೋಡಿ, ಆ ಇಡೀ ಆತನ ತಮ್ಮಂದ್ರು, ನೋಡಿ ಆ ಧೃತರಾಷ್ಟ್ರ ಗಾಂಧಾರಿ ಮಕ್ಕಳು ಆ ಆಸುರಿ ಸ್ವಭಾವವನ್ನ ಇಟ್ಕೊಂಡಿರ್ತಾರೆ. ಅವ್ರ ವಂಶ ನೋಡಿದ್ರೆ, ತಂದೆ ತಾಯಿ ಅವ್ರ ವಂಶ ವೃಕ್ಷ ನೋಡಿದ್ರೆ ಇವರು ಒಂದೇ ಅಣ್ತಮ್ಮಂದ್ರು, ದಾಯಾದಿಗಳು ಅವರು. ನೋಡಿ, ಈ ತರ ವಿಚಿತ್ರ. ನೋಡಿ, ಆಗಿನ ಕಾಲದಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ ನೋಡಿ, ಅವರು ಇದ್ದಂತ ಬೇರೆ ಲೋಕ ನೋಡಿ, ಇದ್ದು ಒಂದೇ ಭೂಖಂಡದಲ್ಲಿ ತ್ರೇತಾಯುಗದಲ್ಲಿ ಬೇರೆ ಬೇರೆ ಖಂಡ, ಶ್ರೀಲಂಕಾ, ಭಾರತ ನೋಡಿ, ಇಲ್ಲಿಂದ ಹೋಗಿ ಅಲ್ಲಿ ಆಕ್ರಮಣ ಮಾಡಿರ್ತಾರೆ, ಕೊಲ್ತಾರೆ. ಇಲ್ಲೂ ಅಂದ್ರೆ ಒಂದೇ ಕುಟುಂಬದಲ್ಲಿ ಬಂದಿದೆ. ಈಗ ನಮ್ಮಲ್ಲಿ ಏನಾಗಿದೆ, ಇಬ್ರು ಮನೆಯಲ್ಲೇ ಬಂದಿದೆ ಮನೆಯಲ್ಲೇ ದೇಹದಲ್ಲೇ ದೇಹದಲ್ಲೇ ಬಂದ್ಬಿಟ್ಟಿದೆ, ಒಂದು ದೇಹದಲ್ಲಿ ಬಂದಿದೆ. ಅದಕ್ಕೆ ಈ ಯುಗದಲ್ಲಿ ಏನಾದ್ರೂ ಈ ತರ ಅಸುರರನ್ನ ಸಂಹಾರ ಮಾಡ್ಬೇಕಂದ್ರೆ ನನ್ನನ್ನ ನೋಡಿ, ಒಬ್ಬೊಬ್ಬರನ್ನು ಕೂಡ ಕೊಂದ್ಕೊಂಡ್ ಬರ್ಬೇಕಾಗತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಸುದರ್ಶನ ಚಕ್ರವನ್ನ ನೋಡಿ ಧರಿಸಿದಾಗ ನೋಡಿ, ಜಗಾಯಿ ಮದನ್ನ ಕೊಲ್ಲೋದಕ್ಕೆ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ? ಕಾಲಿಟ್ಕೊಂತಾರೆ ಪ್ರಭುಜಿ, ಕೊಲ್ಬೇಡಿ. ಈ ಯುಗದಲ್ಲಿ ಅವ್ರಿಗೆ ಈ ಯುಗದಲ್ಲಿ ನಿರ್ಣಯ ಕೊಟ್ಟು ಅವರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳ್ತಾರೆ. ಕೊಲ್ಲಿಕ್ಕಿಲ್ಲ ಅಂತ ಕಲಿಯುಗದಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಶಸ್ತ್ರ ಮತ್ತೆ ಹೆಂಗ್ ಕೊಲ್ಬೇಕಂತೆ? ಹರಿನಾಮ ಸಂಕೀರ್ತನೆ. ಕ್ಷಮಿಸ್ಬೇಕು. ಆ ಅಸುರಿ ಸ್ವಭಾವ ಇರುತ್ತಲ್ವಾ, ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಗುಣನೂ ಕೂಡ ಇರುತ್ತೆ, ಕೆಟ್ಟ ಗುಣ ಕೂಡ ಇರುತ್ತೆ. ಯಾವುದು ಹೆಚ್ಚಿರುತ್ತೆ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ ನೋಡಿ. ಯಾವುದು ಹೆಚ್ಚು ಯಾವುದು ಕಡಿಮೆ ಇರುತ್ತೆ ಅನ್ನೋದು ಮೇಲೆ ವ್ಯತ್ಯಾಸ ಆಗುತ್ತೆ ನೋಡಿ. ನೋಡಿ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆ ಗುಣನೂ ಇದೆ, ಕೆಟ್ಟ ಗುಣನೂ ಇದೆ, ದೈವಿ ಗುಣ, ಅಸುರಿ ಸ್ವಭಾವ ಎರಡೂ ಇದೆ ನೋಡಿ. ನಾವು ಪ್ರಭಾವಿತ ಆಗ್ಬಿಡ್ತೀವಿ. ಈ ಕಲಿಯುಗದಲ್ಲಿ ಏನು ವಿಶೇಷ ಅಂದ್ರೆ, ಈ ತರದ ತತ್ವಶಾಸ್ತ್ರಜ್ಞರು ಯಾರು ಬರ್ತಾರೋ ಬಹಳ ಸುಲಭವಾಗಿ ಅವರಿಗೆ ವಶ ಆಗ್ಬಿಡ್ತೀರಿ, ಬಲಿ ಆಗ್ಬಿಡ್ತೀರಿ. ಅದನ್ನೇ ಶ್ರೀಮದ್ ಭಾಗವತದ ಒಂದು ಶ್ಲೋಕದಲ್ಲಿ ಹೇಳೋದು, ಮಂದ ಸುಮಂದ ಮತಯೋ ಮಂದ ಭಾಗ್ಯ ಅಪಾಹೃತ ಅಂತ ಹೇಳೋದು ನೋಡಿ. ಈ ಕಲಿಯುಗದಲ್ಲಿ ನಾವು ತುಂಬಾ ಕಡಿಮೆ ಬುದ್ಧಿವಂತರು, ಮಂದ ಬುದ್ಧಿ ಅಷ್ಟೇ ಅಲ್ಲ, ಇನ್ನು ಸುಮಂದ. ನಮ್ಗೆ ಯಾರೋ ಒಬ್ಬ ನಾನು ದೇವ್ರ ಅವತಾರ ಅಂದ್ರೆ ನಾವು ನಂಬಿಡ್ತೀವಿ. ಯಾರೋ ಒಬ್ಬ ಬಾಬಾ ಬರ್ತಾನೆ ನೋಡಿ, ನಾನ್ ದೇವ್ರು ಅಂತಾನೆ, ನಾವೇನ್ ಮಾಡ್ತೀವಿ? ನಂಬಿಡ್ತೀವಿ, ಆತನ ಭಕ್ತರಾಗ್ಬಿಡ್ತೀವಿ ನೋಡಿ. ಬಾಬಾ ಬಾಬಾ ಅನ್ಕೊಂಡು ನೋಡಿ ಭಜನೆ ಮಾಡ್ಕೊಂಡು ಕೂತ್ಕೊಂತೀವಿ. ಭಗವಂತ ನಾಮ ಬಿಟ್ಟು ಆತನ ನಾಮ ಭಜನೆ ಮಾಡ್ತೀರಿ ನೋಡಿ. ಆತನು ಸಾಯ್ತಾನೆ, ನಾವು ಸಾಯ್ತೀವಿ. ಆತನು ಹಾಳಾಗ್ತಾನೆ, ನಾವು ಹಾಳಾಗ್ತೀವಿ. ಇದು ಸಮಸ್ಯೆ ನೋಡಿ. ಹಂಗೆ ಯಾರು ಬಂದು ಏನ್ ಹೇಳಿದ್ರೇನು ಕೂಡ ನಾವು ಒಪ್ತೀವಿ. ಇಂಥ ಒಂದು ಕಾಲ. ಧರ್ಮ ಗ್ರಂಥಗಳನ್ನು ಓದಲ್ಲ, ಆಚಾರ್ಯರನ್ನ ನೋಡಿ ಆಶ್ರಯಿಸಲ್ಲ. ಅದು ವಿಶೇಷವಾಗಿ ಜೀವಂತ ಬದುಕಿರುವಂತ ಕಲಿಸ್ಕೊಡಕ್ ಇರುವಂತ ಆಚಾರ್ಯರನ್ನ ನಂಬಲ್ಲ, ಒಪ್ಪಲ್ಲ ನೋಡಿ. ರೂಪದ ಪುಸ್ತಕನೇ ಓದ್ತಾರೆ, ಅವ್ರದ್ದು ಬೇರೆ ಭಿನ್ನವಾದಂತ ಸಿದ್ಧಾಂತ ತತ್ವವನ್ನ ತಗೊಂಬರ್ತಾರೆ. ರೂಪದ ಪುಸ್ತಕಗಳಲ್ಲಿ ಸಾವಿರಾರು ಶ್ಲೋಕಗಳಲ್ಲಿ ನೋಡಿ, ಹಲವಾರು ಪುಟಗಳಲ್ಲಿ ನೋಡಿ ಜೀವಂತ ಗುರು ಆತನ ಹತ್ರ ಹೋಗೋದು, ಆತನಿಗೆ ಸೇವೆ ಮಾಡೋದು, ಆತನಲ್ಲಿ ಪ್ರಶ್ನೆ ಮಾಡೋದು, ಮಾರ್ಗದರ್ಶನ ತಗೊಳ್ಳೋದು ನೋಡಿ. ಗುರು ಪರಂಪರೆ ಅವಶ್ಯಕತೆ ಮುಂದಿನ ತಲತಲಾಂತರಗಳಿಗೂ
ಹೆಂಗ್ ಬಂತು ಹಿಂದೆಯಿಂದ ಹಂಗೆ ಮುಂದುವರ್ಸ್ಕೊಂಡು ಹೋಗೋದು ಅವಶ್ಯಕತೆ ಇದೆಲ್ಲ ಇರುತ್ತೆ. ನೋಡಿ ಈ ತರದ ಅಸುರಿ ಸ್ವಭಾವದವರು ನೋಡಿ ಸಹಜವಾಗಿನೇ ಅವ್ರದ್ದೇ ಇನ್ನೊಂದು ಸಿದ್ಧಾಂತ ತಂದ್ಬಿಡ್ತಾರೆ. ಇದನ್ನ ಒಪ್ಪಲ್ಲ. ನೋಡಿ ಒಂದೇ ಪುಸ್ತಕ ಓದ್ತಾರೆ, ಅರ್ಥ ಬೇರೆ ತರ ಮಾಡ್ಕೊಂತಾರೆ. ಏನ್ ಮಾಡೋದು ಅಲ್ವಾ? ಅದಕ್ಕೆ ಮಹತ್ವವನ್ನ ತಿಳ್ಕೊಳ್ಳೋಣ. ಧರ್ಮಶಾಸ್ತ್ರಗಳನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಓದಿ ಅಧ್ಯಯನ ಅರ್ಥ ಮಾಡ್ಕೊಳಕ್ಕೂ ಗ್ರಹಿಸ್ಕೊಳಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನೇ ನಾವು ಹಿಂದೆ ಚರ್ಚೆ ಮಾಡ್ತಿದ್ವಿ, ಗ್ರಹಣ ಶಕ್ತಿ ಅಂತ. ಗ್ರಹಿಸ್ಕೊಳ್ಳೋದು. ಒಂದು ಪುಸ್ತಕ ಓದಿದಾಗ ಗ್ರಹಿಸ್ಕೊಳ್ಳೋದು, ಒಂದು ಪ್ರವಚನ ಕೇಳೋದು, ಓದಿದಾಗ ಗ್ರಹಿಸ್ಕೊಳ್ಳೋದು. ಅದನ್ನೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದು. ಅಂಡರ್ಸ್ಟ್ಯಾಂಡ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಾನೆ ಭಗವಂತ ಕೃಷ್ಣ ಅರ್ಜುನನ್ಗೆ. ನೋಡಿ, ನೀನು ಸರಿಯಾಗಿ ಕೇಳ್ದ ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ ಹಂಗೆ ಇಲ್ಲೂ ಹರೇ ಕೂಡ ಕೃಷ್ಣ ಪ್ರಭು. ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದ್ರುತಃ ಎಂದು ವರ್ಣಿಸಲಾಗಿದೆ. ಅಂತ ಪಾಪದ ಪರಿಣಾಮದಿಂದಾಗಿ ಮಾನವರು ಖಂಡನೆಗೆ ಒಳಗಾಗಿದ್ದಾರೆ. ಮಂದ ಅಂದ್ರೆ ಅವರ ಬುದ್ಧಿಯು ಅಸ್ಪಷ್ಟವಾಗಿದೆ. ಸುಮಂದ ಮತಯ ಅವರು ಭಾಗ್ಯಹೀನರು. ಮಂದ ಭಾಗ್ಯ ಆದ್ದರಿಂದ ಅವರು ಹಲವು ಸಮಸ್ಯೆಗಳಿಂದ ಯಾವಾಗಲೂ ಗೊಂದಲಗೊಳಗಾಗಿರುತ್ತಾರೆ. ಉಪದ್ರುತಃ ಇದು ಈ ಜೀವನದಲ್ಲಿನ ಅವರ ಸ್ಥಿತಿಯಾಗಿದೆ. ಮರಣದ ನಂತರ ಅವರು ನರಕ ಸ್ಥಿತಿಗಳಲ್ಲಿ ಶಿಕ್ಷೆಗೆ ಒಳಗಾಗುತ್ತಾರೆ. ಹರೇ ಕೃಷ್ಣ. ಕೃಷ್ಣ. ತುಂಬಾ ಧನ್ಯವಾದ ಮಠಜಿ, ತುಂಬಾ ಧನ್ಯವಾದ. ನೋಡಿ ಹಂಗೆ ಈ ಕಲಿಯುಗದಲ್ಲಿ ಇಂಥ ಒಂದು ಪ್ರಭಾವದಲ್ಲಿ ಇದೀವಿ. ಇವರು ಯಾರ್ಯಾರೋ ಬಂದು ಏನೇನೋ ತತ್ವಗಳು ಹೇಳ್ಕೊಡ್ತಾರೆ, ಅದನ್ನೆಲ್ಲ ನಂಬುವಂತ ಜನಗಳೇ ಜಾಸ್ತಿ ಇದ್ದಾರೆ. ನೋಡಿ, ಜಗತ್ತು ಅಸತ್ಯ ಅಂತ ಹೇಳ್ತಾರೆ. ನೀವು ನಿಮ್ ದೇಹನ ನೋಡ್ಕೊಳ್ಳಿ, ಸ್ವಲ್ಪ ಜಿಗುಟ್ಟಿ ಗಿಲ್ಕೊಳ್ಳಿ. ಎಲ್ಲರೂ ಈ ತರ ಮಾಡಿ ನೋಡೋಣ. ನೀವು ಈ ಜಗತ್ತು ನಿಜಾನ ಸತ್ಯನೋ ಕನಸೋ ನಿಮ್ಗೆ ಗೊತ್ತಾಗತ್ತೆ. ಚುಚ್ಕೊಳ್ಳಿ ಏನನ್ನ ತಗೊಂಡು. ಏನನ್ಸುತ್ತೆ? ನಿಜ ಸತ್ಯ ಪ್ರಭುಜಿ. ನೋವಾಗುತ್ತೆ ಪ್ರಭುಜಿ. ನೋವು ಅನುಭವ ಆಯ್ತಲ್ವಾ? ಒಂದ್ ಸ್ವಲ್ಪ ಏನೋ ಒಂಥರ ಫೀಲಿಂಗ್ ಆಯ್ತಲ್ವಾ? ಅನುಭವ ಆಯ್ತಲ್ವಾ? ಹೌದು. ಇವಾಗ ಜಗತ್ತು ಸತ್ಯನ ಸುಳ್ಳು? ಸತ್ಯ ಪ್ರಭುಜಿ. ಸತ್ಯ ಅಲ್ವಾ? ಸತ್ಯ. ಆದ್ರೆ ಅದು ಅಶಾಶ್ವತ. ಶಾಶ್ವತ ಅಲ್ಲ. ಇದು ಈ ಹೆಂಗೆ ನಮ್ಮ ವಿಜ್ಞಾನದಲ್ಲಿ ಹೇಳ್ಕೊಡ್ತಾರೆ, ಶಕ್ತಿಯನ್ನ ಉತ್ಪನ್ನ ಮಾಡಕ್ ಆಗಲ್ವಂತೆ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್. ನೋಡಿ, ಇದೆ ಥರ್ಮೋಡೈನಮಿಕ್ಸ್ ಅದರ ಮೊದಲನೇ ತತ್ವ, ಲಾ ಆಫ್. ನೋಡಿ, ಲಾ ಆಫ್ ಎನರ್ಜಿಯಲ್ಲಿ ಇದನ್ನೇ ಹೇಳೋದು. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್. ನೋಡಿ, ಇಟ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್. ಹಾಳು ಮಾಡಕ್ಕಾಗಲ್ಲ ಎನರ್ಜಿ, ಶಕ್ತಿಯನ್ನ. ಮತ್ತೇನ್ ಮಾಡ್ಬೋದು ಅಂದ್ರೆ ಪರಿವರ್ತನೆ ಮಾಡ್ಬೋದು. ನೋಡಿ, ಹಂಗೆ ಇದು ಸತ್ಯವಾದ ಜಗತ್ತು. ಆದ್ರೆ ಈ ಜಗತ್ತು ಪರಿವರ್ತನೆ ಆಗ್ತಾ ಇರುತ್ತೆ. ನೋಡಿ, ಪರಿವರ್ತನೆ ಆಗ್ತಾ ಇರುತ್ತೆ. ಹಂಗಾಗಿ ನಮ್ಗೆ ಅಸತ್ಯ ತರ ಕಾಣುತ್ತೆ. ನೋಡಿ, ಅದೊಂದು ನಮ್ಮ ಕಣ್ಣಿಗೆ ದೃಷ್ಟಿ ಆ ತರ ಕಾಣುತ್ತೆ. ಆದ್ರೆ ಮೂಲ ಮುಖ್ಯವಾಗಿ ನೋಡಿದ್ರೆ ನಾವು ಅನುಭವವನ್ನು ಪಡಿಬಹುದು. ನೀವೆಲ್ಲರೂ ಅದಕ್ಕೆ ಒಂದ್ ಸ್ವಲ್ಪ ಜಿಗಟ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆ ಏನ್ ಅರಿವಾಯ್ತು ಹೇಳಿ ಅಂತ ಹೇಳಿದ್. ಸತ್ಯ ಅನ್ನೋದು ಇದಕ್ಕೆ ಒಂದು ಉದಾಹರಣೆ ಈ ತರ ಕೊಡ್ತಾರೆ. ನೋಡಿ, ನೀವು ಯಾರಾದ್ರೂ ನಿಮ್ಮ ಮೇಲೆ ವಾದ ಬಂದ್ರೆ, ಅಥವಾ ನೀವು ಇನ್ನೊಬ್ಬರಿಗೆ ಯಾರಾದ್ರೂ ಹೇಳ್ಬೇಕು ಅಂದ್ರೆ, ಈ ಜಗತ್ತು ನೋಡಿ ಅಸತ್ಯನ ಸತ್ಯನಂದ್ರೆ ಬೇಕಾದ್ರೆ ನೀವು ನೋಡಿ. ಯಾರಾದ್ರೂ ನನ್ ಯಾವ್ದೋ ಒಂದು ಡ್ರೀಮ್ ಅಲ್ಲಿ ಇದೀನೋ, ಕನ್ಸಲ್ಲಿದೀನೋ, ನೆನ್ಸೋ ಇದು ಅಂತ ಹೇಳಿ ನೋಡ್ಕೊಳ್ಬೇಕಾದ್ರೆ ಸ್ವಲ್ಪ ಈ ತರ ಮಾಡ್ತಾರೆ. ಗೊತ್ತಾ ನಿಮ್ಗೆ? ಅಲ್ವಾ? ಯಾವ್ದೋ ಒಂದು ಕನ್ಸಲ್ಲಿದೀನ. ಹೌದು ಪ್ರಭುಜಿ, ಜಿಗಿಟ್ಕೊಂತಾರೆ. ಆಗುತ್ತೆ ಪ್ರಭುಜಿ. ನೋಡಿ, ಈ ತರದನ್ನು ನೋಡ್ತಾರಲ್ವಾ? ನೀವು ಯಾರಿಗಾದ್ರೂ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಕೊಡ್ಬೇಕು, ಈ ಜಗತ್ತು ಸತ್ಯನೋ ಅಸತ್ಯನೋ ಅಂದ್ರೆ ಈ ತರ ಒಂದು ಅಭ್ಯಾಸ ಮಾಡಿಸ್ಬೇಕು. ಜಿಗಟ್ಕೊಂಡ್ ನೋಡಿ, ಗಿಲ್ಕೊಳ್ರಿ ಅಲ್ವಾ? ಚುಚ್ಕೊಂಡ್ ನೋಡಿ, ಏನ್ ಅನ್ಸುತ್ತೆ ನೋಡಿ ಅಲ್ವಾ? ಈ ಜಗತ್ತು ಅಸುರರಿಂಗ್ ಅಂತ ಹೇಳ್ತಾರೆ ನೋಡಿ, ಅದನ್ನೇ ಪ್ರಚಾರ ಮಾಡ್ತಾರೆ. ಈ ಅಸತ್ಯ ಅಂತ ಹೇಳ್ಬಿಡ್ತಾರಲ್ವಾ? ಇವಾಗ ಏನ್ ಮಾಡೋದು? ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ. ನೋಡಿ, ಅಸುರದು ಇದೊಂದು ತಂತ್ರ ಇದು. ನೋಡಿ, ಅದಕ್ಕೆ ನನ್ನೊಬ್ಬ ಸ್ಟೂಡೆಂಟ್ನ, ನಮ್ಮ ಒಬ್ಬ ಪಾಸ್ ಔಟ್ ಆದಂತ ಸ್ಟೂಡೆಂಟ್ನ, ಈಗ ಇರುವಂತ ಅವನು ಗೋಲ್ಡ್ ಮೆಡಲಿಸ್ಟ್, ಒಳ್ಳೆ ರ್ಯಾಂಕ್ ಸ್ಟೂಡೆಂಟು. ಆತನ ಕರ್ಸಿದ್ದೆ, ಬಂದು ನಿಮ್ ಜೂನಿಯರ್ಸ್ಗೆಲ್ಲ ಅಡ್ರೆಸ್ ಮಾಡುವಂತ
ಸ್ಟೇಜ್ ಮೇಲೆ ಕರ್ಸ್ ನಿಲ್ಸಿದ್ರೆ ಮೈಕ್ ಕೊಟ್ಟು ಅವನು ಹೇಳ್ತಿದ್ದಾನೆ ಲೈಫ್ ಇಸ್ ಶಾರ್ಟ್, ಎಂಜಾಯ್ ಅಂತ ಹೇಳ್ತಿದ್ದಾನೆ. ಏನ್ ಮಾಡೋದು, ಅವನೇನು ಗೋಲ್ಡ್ ಮೆಡಲಿಸ್ಟ್ ನೋಡಿ, ಭೌತಿಕ ಶಿಕ್ಷಣದಲ್ಲಿ ಫಸ್ಟ್ ರ್ಯಾಂಕ್. ಅವನು ಹೇಳ್ತಾನೆ ನೋಡಿ, ಯಾವಾಗ ಸಾಯ್ತೀವಿ ಏನು ಗೊತ್ತಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ, ಚೆನ್ನಾಗಿ ಹೋದ್ರಿ, ಚೆನ್ನಾಗಿ ಮಜಾ ಮಾಡಿ, ಯಾವಾಗ ಸತ್ತೋಗ್ತೀವಿ ಗೊತ್ತಿಲ್ಲ ಅಂತ ಹೇಳ್ಕೊಡ್ತಾನೆ. ಯಾಕೆ ನೋಡಿ, ಹಿಂಗೆ ತತ್ವಗಳು ಅಲ್ವಾ, ಚೆನ್ನಾಗಿ ಎಂಜಾಯ್ ಮಾಡ್ಬೇಕಂತ. ಅಸುರರದ್ದು ಇದೇ ತತ್ವ. ಅಸುರರಿಗೆ ಅವ್ರಿಗೆ ಎಲ್ಲಿಂದ ಆ ಒಂದು ಆ ರೀತಿ ಒಂದು ಸ್ವಭಾವ ಬರುತ್ತೆ ಅಂದ್ರೆ, ಅವ್ರಿಗೆ ಈ ಜಗತ್ತು ಶಾಶ್ವತವಾದದ್ದು, ಈ ಜಗತ್ತು ಯಾರೋ ಒಬ್ಬ ಆಧಾರವಾಗಿದ್ದಾನೆ, ಈ ಜಗತ್ತನ್ನ ಒಬ್ಬ ನಿಯಂತ್ರಿಸ್ತಿದ್ದಾನೆ ಅಂತ ಆ ಒಂದ್ ಮನಸ್ಸಿಗೆ ಬಂದ್ಬಿಟ್ರೆ, ಬಲವಾಗಿ ಒಪ್ಬಿಟ್ರೆ, ನಂಬಿಟ್ರೆ, ಆತ ಅಸುರಿ ಸ್ವಭಾವದವನು ಎಂಜಾಯ್ ಮಾಡಕ್ ಆಗೋದಿಲ್ಲ. ಇದು ವಿಷಯ. ಅಸುರರು ಯಾಕೆ ಈ ತರ ತತ್ವಕ್ಕೆ ವಾಲ್ತಾರೆ ಅಂದ್ರೆ, ಅವ್ರಿಗೆ ಎಂಜಾಯ್ ಮಾಡೋದಕ್ಕೆ ಅಡ್ಡಿ ಆಗತ್ತೆ. ನೀವೇ ನೋಡಿ ನಿಮ್ಮ ಮನೆಯಲ್ಲೇ ಅಲ್ವಾ, ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ನೋಡ್ಬೋದು, ಮಕ್ಕಳಲ್ಲಿ ನೋಡ್ಬೋದು. ಆ ಮನೆಯಲ್ಲಿ ನೋಡಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಈ ತರ ವಚನ ಕೇಳಿದೀರಾ? ಅದನ್ನೇ ಇಲ್ಲಿ ಅವನು ನಿಯಂತ್ರಿಸುವ ದೇವರಿಲ್ಲ ಅಂದ್ರೆ ಇದೇ ಅರ್ಥ. ನಮ್ಮ ವಚನಕಾರರು, ನಮ್ಮ ಅಣ್ಣ ಬಸವಣ್ಣವರು ಕೂಡ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಮನೆಯೊಳಗಡೆ ಇಲ್ಲದೆ ಇದ್ರೆ ಮನೆ ಹೆಂಗಿರುತ್ತೆ? ಮನೆಯೊಳಗಡೆ ಏನೇಂತೆಲ್ಲ ತುಂಬಿರುತ್ತೆ? ಧೂಳು, ಕಸ ಧೂಳು, ಎಲ್ಲ ತುಂಬಿರುತ್ತೆ. ಮನೆಯೊಳಗಡೆ ಶುಚಿ ಇರಲ್ಲ. ಮನೆಯೊಳಗಡೆ ಹುಲ್ಲು ತುಂಬಿ ನೋಡಿ, ಹೇಡ ಎಲ್ಲ ಮನೆಯೊಳಗಡೆ ಕಟ್ಟಿದ್ರು. ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ, ಮನೆಯಲ್ಲಿ ರಜ ತುಂಬ್ಕೊಂಡ್ಬಿಟ್ಟಿರುತ್ತೆ. ರಜ ಅಂದ್ರೆ ಕಸ ಅಂತ ನೋಡಿ. ಈ ತರ ನೋಡಿ, ಹಿಂಗಾಗ್ಬಿಟ್ಟಿರುತ್ತೆ ಅವರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೋಡಿ, ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ ಶ್ಲೋಕದಲ್ಲಿ? ನೆನ್ನೆ ದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಸುರಿ ಪ್ರಕೃತಿಯವರಿಗೆ ಏನು ಮಾಡ್ಬೇಕು ಏನ್ ಮಾಡಬಾರ್ದು ಎಂದು ತಿಳಿಯೋದು, ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಶುಚಿತ್ವ ಇಟ್ಕೊಡಲ್ಲ ಅವರು. ಯಾಕೆ ನೋಡಿ, ಅದಕ್ಕೆಲ್ಲ ಮಹತ್ವ ಕೊಡಲ್ಲ ನೋಡಿ. ಶುಚಿ ಅಶುಚಿನಲ್ಲೇ ನೋಡಲ್ಲ. ಆಮೇಲೆ ಒಳ್ಳೆ ನಡತೆ ಇರೋದಿಲ್ಲ, ಆಮೇಲೆ ಸತ್ಯ ಇರೋದಿಲ್ಲ. ಅಸುರಿ ಸ್ವಭಾವದವ್ರು ಅಂದ್ರೆ ಹಂಗೆ ನೋಡಿ. ಶಾಶ್ವತವಾದ ಕಡೆಗೆ ಅವರು ಯೋಚನೆ ಮಾಡೋದಿಲ್ಲ. ಆಮೇಲೆ ಅವರ ಅವಕಾಶಕ್ಕೋಸ್ಕರ, ಇಂದ್ರಿಯ ತೃಪ್ತಿಗೋಸ್ಕರ ಏನಾದ್ರೂ ಮಾಡ್ತಾರೆ. ಹಂಗೆ ಅವ್ರಿಗೆ ಎಲ್ಲಿಂದ ಈ ತರ ಎಲ್ಲ ತತ್ವ ಬರುತ್ತಂದ್ರೆ, ಮೂಲವಾಗಿ ನಿಯಂತ್ರಿಸುವ ದೇವರಿಲ್ಲ ಅಂತ ಅವ್ರಿಗೆ. ಅವರು ನಿಯಂತ್ರಕರಾಗಕ್ ಬಯಸ್ತಾರೆ ನೋಡಿ, ನಿಯಂತ್ರಣ ಅವ್ರು ತಗೊಳಕ್ ಪ್ರಯತ್ನ ಮಾಡ್ತಾರೆ. ಇಲ್ಲೇನಾಗುತ್ತೆ ನೋಡಿ, ಅಲ್ಲೂ ಹಂಗೇನೆ. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಭೌತಿಕ ಪ್ರಪಂಚವನ್ನ ನೋಡಿ, ಅವರು ದೇವರಿಲ್ಲ ಅವರು ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ನೀವೇನಾದ್ರೂ ಮೊನ್ನೆ ಫಿಲ್ಮ್ಗೆ ಹೋಗಿದ್ರೆ, ನಾನು ಹೋಗ್ಲಿಲ್ಲ ನೋಡಿ, ಅದು ಸಾಮಾನ್ಯವಾಗಿ ಹಂಗೆ ಅರ್ಥ ಆಗತ್ತೆ. ಹಿರಣ್ಯಾಕ್ಷ ತಾವು ನಿಯಂತ್ರಕರಾಗಕ್ ಬಯಸ್ತೀವಿ, ತಮ್ಮನ್ನ ಪೂಜಿಸ್ಲಿ, ಆರಾಧಿಸ್ಲಿ, ಹೊಗಳಲಿ ಅಂತ ಬಯಸ್ತೀವಿ. ತಾವು ನಿಯಂತ್ರಣ ಮಾಡ್ತಿದ್ರು ನೋಡಿ, ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ತಿದ್ರು ನೋಡಿ. ಆ ಕಾರಣಕ್ಕೋಸ್ಕರ ಭಗವಂತ ಅವತರಿಸ್ಬೇಕಾಯ್ತು ನೋಡಿ. ಯಾವ ಮಟ್ಟಕ್ಕೆ ಅಂದ್ರೆ, ತನ್ನ ಭಕ್ತ ಪ್ರಹ್ಲಾದನನ್ನ ಪೀಡಿಸುವಂತ ನೋಡಿ ದುಸ್ಸಾಹಸ ನೋಡಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರ ಇಲ್ಲ, ವಿಶೇಷವಾಗಿ ಅದನ್ನ ನಿಯಂತ್ರಿಸೋ ದೇವ್ರಿಲ್ಲ ಅಂತ ಹೇಳ್ತಾರೆ ಎಂದು ಅವರು ಹೇಳಿದರು ನೋಡಿ. ಅದಕ್ಕೆ ಇಲ್ಲಿ ಅದ ಪದದ ಅನೀಶ್ವರಂ ಅಂತ ಹೇಳ್ತಾರೆ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ ನೋಡಿ. ಯಾವ್ಯಾವ್ದು ಅನೀಶ್ವರ ಧರ್ಮಗಳಿದಾವೆ? ಅನೀಶ್ವರಂ ಕೆಲವೆಲ್ಲನು ತುಂಬಾ ದೊಡ್ಡ ತಪಸ್ಸು, ಸಾಧನೆ ಎಲ್ಲ ಮಾಡ್ತಾರೆ, ಆದ್ರೆ ಅವ್ರ ಸಿದ್ಧಾಂತ ನಿಯಂತ್ರಕ ಇಲ್ಲ ಅಂತ ಇರುತ್ತೆ. ಯಾವ ಧರ್ಮದಲ್ಲಿ? ಮಾಯಾವಾದಿಗಳು, ನಿರಾಕಾರವಾದಿಗಳು. ಹೌದು, ಶೂನ್ಯವಾದ. ಒಬ್ಬ ಬ್ರಹ್ಮನಿದಾನೆ ಅಂತ ಹೇಳ್ತಾರೆ ಮಧ್ಯದಲ್ಲಿ. ಮಾಯವಾದಿಗಳಿಗೂ ಒಂದೊಂದಕ್ಕೂ ವ್ಯತ್ಯಾಸ ನೋಡಿದ್ರೆ ನೋಡಿ, ಮಾಯವಾದ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಮಾಯವಾದಕ್ಕೂ ಅದ್ವೈತಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ಮಾಯವಾದ ಈ ಜಗತ್ತನ್ನ ಮಾಯೆ ನಿಯಂತ್ರಿಸ್ತಿದೆ, ಮಾಯನೇ ಪರಮ
ನೋಡಿ ಆ ಬ್ರಹ್ಮನ್ ಏನಾದ್ರೂ ಅವತಾರ ತಾಳಿ ಬಂದ್ರೆ ಆತ ಮಾಯ ವಶಕ್ಕೆ ಬಂದಿರ್ತಾನೆ. ಕೃಷ್ಣ ಯಾವಾಗ ಅವತಾರ ತಾಳಿರ್ತಾನೋ ಆಗ ಮಾಯ ವಶದಲ್ಲಿ ಇರ್ತಾನೆ, ಮಾಯೆ ಆತನನ್ನ ನಿಯಂತ್ರಿಸುತ್ತೆ ಅಂತ ಹೇಳಿ. ಇದು ಮಾಯಾವಾದ. ಮಾಯನೇ ಶ್ರೇಷ್ಠ, ಮಾಯನೇ ದೊಡ್ಡದು ಅಂತ ಅವರ ವಿಚಾರ. ಈ ಜಗತ್ತೆಲ್ಲ ಮಾಯೆಯಿಂದನೇ ಆಗ್ತಾ ಇದೆ ಅನ್ನೋದು. ಹೌದು, ಮಾಯೆಯಿಂದ ಆಗ್ತಾ ಇದೆ. ಆದ್ರೆ ಭಗವಂತ ಅವತಾರ ತಾಳಿ ಬಂದಾಗ ಮಾಯೆಯಿಂದ ಭಗವಂತ ನಿಯಂತ್ರಣಕ್ಕೆ ಒಳಪಡ್ತಾನ? ಇಲ್ಲ. ಇಲ್ಲ ಪ್ರಭು. ನೋಡಿ ಅಲ್ಲಿ ನೋಡಿ, ಈಗ ನಾವೆಲ್ಲ ಮಾಯೆ ವಶದಲ್ಲಿ ಇದೀವಾ? ಇದೀವಿ ಪ್ರಭುಜಿ. ಇದೀವಿ. ಅಲ್ವಾ? ಎಲ್ಲಿ ಕೃಷ್ಣನ ಪ್ರವೇಶ ಆಗುತ್ತೋ ನೋಡಿ, ಯಾವಾಗ ಸೂರ್ಯನ್ ಬಂದಾಗ ಕತ್ತಲಿಗೆ ಅಧಿಕಾರ ಇರುತ್ತಾ? ನೋಡಿ, ಈಗ ಸೂರ್ಯೋದಯ ಆಗ್ತಾ ಇದೆ, ಕತ್ಲೇನಾಯ್ತು? ಹೋಯ್ತು. ಹೋಯ್ತು ಪ್ರಭುಜಿ. ಅದೇ ತರನೇ ಯಾರ ಬದುಕಲ್ಲಿ, ಯಾರ ನೋಡಿ ಮನಸ್ಸಲ್ಲಿ, ಹೃದಯದಲ್ಲಿ, ನೋಡಿ ಯಾರ ಜೀವನದಲ್ಲಿ, ಯಾರ ಮನೆಯಲ್ಲಿ, ನೋಡಿ ಯಾರಲ್ಲಿ ಕೃಷ್ಣ ಪ್ರವೇಶ ಮಾಡ್ತಾನೋ ಅಲ್ಲಿ ಮಾಯೆಗಾಗ್ಲಿ, ಕತ್ತಲ್ಗಾಗ್ಲಿ, ಅಜ್ಞಾನಕ್ಕಾಗ್ಲಿ, ನೋಡಿ ಅಸುರಿ ಸ್ವಭಾವಗಳ ಹೆಸರುಗಳೆಲ್ಲ ಹೇಳ್ತಿದಾರಲ್ವಾ, ಅಸುರಿ ಗುಣಗಳು, ನೋಡಿ ಇವುಗಳಿಗೆಲ್ಲನೂ ಅಧಿಕಾರನೇ ಇರೋದಿಲ್ಲ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕೌರ್ಯ, ಅಜ್ಞಾನ, ನೋಡಿ ಅದೇ ತರನೇ ನೋಡಿ ಅಶುಚಿತ್ವ, ಅಸನ್ನಡತೆ, ಸನ್ನಡತೆ ಇಲ್ದೇ ಇರೋದು, ಅಸತ್ಯ, ನೋಡಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲದೆ ಇರೋದು, ಇದೆಲ್ಲ ಹೋಗ್ಬಿಡತ್ತೆ ಯಾವಾಗ ಕೃಷ್ಣ ಬದುಕಲ್ಲಿ ಪ್ರವೇಶ ಮಾಡಿದ. ಕೃಷ್ಣ ಬದುಕಲ್ಲಿ ಪ್ರವೇಶ ಮಾಡಿದಾಗ ಏನಾಗುತ್ತೆ? ಕತ್ಲೋಗಿ ಬೆಳಕು ಬರುತ್ತೆ ಪ್ರಭುಜಿ. ಹೋಗಿ ಬೆಳಕು ಬರುತ್ತೆ. ಸ್ವಭಾವಗಳೆಲ್ಲ ಹೋಗ್ಬಿಡುತ್ತೆ. ಅಸುರಿ ಸ್ವಭಾವಗಳ ಈಗ ಏನೇನೆಲ್ಲ 6+5 ನೋಡಿ ಇವೆಲ್ಲ ಈಗ ಚರ್ಚೆ ಮಾಡಿದೀವಲ್ಲ, ಎಲ್ಲ ಹೋಗ್ಬಿಡುತ್ತೆ. 8ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ ಇದೆ ಅದು ಪ್ರಭು. ನೋಡಿ ಹಂಗೆ ಈ ಜಗತ್ತು ಅಸತ್ಯ ಅಂತ ಹೇಳ್ತಾರೆ. ಯಾಕೆ? ಅಜ್ಞಾನ. ಮಾಯವಾದಿಗಳು ಏನಂದ್ರೆ ನಾವೆಲ್ಲ ಮಾಯಾವಶದಲ್ಲಿ ಇದೀವಿ, ಹೌದು, ಆದ್ರೆ ಮಾಯನೇ ಪರಮೋನ್ನತ ಅಂತ ಹೇಳ್ತಾರೆ ಅವ್ರು. ನೋಡಿ ಅವತಾರ ಭಗವಂತ ಬಂದಾಗ ಆತನು ಕೂಡ ಮಾಯವಶದಲ್ಲಿ ಇರ್ತಾನೆ ಅಂತ ಹೇಳೋ ತತ್ವ ಮಾಯವಾದ ತತ್ವ. ನೋಡಿ ಇದು ಮಾಯೆ ನಿಯಂತ್ರಿಸುತ್ತೆ ಜಗತ್ತನ್ನ ಅಂತ ಹೇಳೋ ತತ್ವ ಮಾಯವಾದ. ನೋಡಿ ಅಲ್ಲಿ ದೇವೋತ್ತಮ ಪರಮಪುರುಷ, ನೋಡಿ ಜಗದೀಶ್ವರ, ಜಗನ್ನಾಥ, ಜಗತ್ಪತಿ ಕೃಷ್ಣ ನಡೆಸ್ತಾನೆ ಅಂತ ಹೇಳಲ್ಲ ಮಾಯವಾದಿಗಳು. ಇದು ಒಂಥರ ಕೂಡ ನೋಡ ಈ ಭಗವಂತನನ್ನ ದೂರ ಇಡುವಂತ ತತ್ವ. ನೋಡಿ ಈಗ ಆ ತತ್ವವನ್ನು ಅನುಸರಿಸೋರು ಯಾರ ಭಕ್ತರಾಗ್ತಾರೆ? ಮಾಯಾದೇವಿಗೆ ಆಗ್ತಾರೋ ಕೃಷ್ಣನ್ಗೆ ಆಗ್ತಾರೋ? ಮಾಯಾದೇವಿಗೆ ಆಗ್ತಾರೆ ಪ್ರಭುಜಿ ಅವರು. ಮಾಯಾದೇವಿಗೆ ಆಗ್ತಾರೆ. ಕೃಷ್ಣನ್ಗೆ ಯಾಕೆ ಆಗ್ತಾರೆ? ಕೃಷ್ಣ ಅವತಾರ ತಾಳ ಬಂದಾಗ ಕೃಷ್ಣನೇ ಆಕೆ ವಶಕ್ಕೆ ಬರ್ತಾನೆ, ಆಕೆ ನೋಡಿ ಆಕೆ ಅದಿಂದಲ್ಲಿ ಇರ್ತಾನೆ. ಅಂದ್ರೆ ಈಗ ಕೃಷ್ಣನ್ ಭಕ್ತರಾಗ್ತಾರೋ ಮಾಯಾದೇವಿಗೆ ಆಗ್ತಾರೋ? ಮಾಯಾದೇವಿಗೆ ಆಗ್ತಾರೆ. ಮಾಯಾದೇವಿಗೆ ಭಕ್ತರಾದವರು, ವಶಕ್ಕೆ ಬಂದವರು ಮಾಯೆ ನಡೆಯೋ ತರ ನಡ್ಕೋತಾರೆ. ಮುಕ್ತಿ ಸಿಗುತ್ತೆ ಅವ್ರಿಗೆ? ಸಿಗಲ್ಲ ಪ್ರಭುಜಿ. ಇಲ್ಲ ಪ್ರಭು. ಮಾಯೆಯ ವಶದಲ್ಲೇ ಇರ್ತಾರೆ. ಇದನ್ನ ಮುಕ್ತಿ ಮೋಕ್ಷ ಅಂತರ ಇಲ್ಲ. ನೋಡಿ ಮಾಯಾದೇವಿ ಕೆಲವು ತಂತ್ರಗಳೆಲ್ಲ ಮಾಡ್ತಾಳೆ. ಅದಕ್ಕೆ ಏನು? ಅವ್ರಿಗೆ ಬೇಕಾದೆಲ್ಲ ಕೊಡೋದು, ನೋಡಿ ಅವ್ರು ಕೇಳಿದೆಲ್ಲ ಆಗೋದು. ಅವ್ರು ಯಾವ ಮಟ್ಟಕ್ಕೆ ಅಂದ್ರೆ ಈ ಮಾಯೆ ವಶಕ್ಕೆ ಇರ್ತಾರೆ ಅಂದ್ರೆ ನೋಡಿ ಹಿರಣ್ಯಕಶಿಪು ಹಿರಣ್ಯಾಕ್ಷನ್ ತರ ಅವರು ಸಾಯ್ಲೇಬಾರ್ದು ಅಂತ ವರ ತಗೊಳ್ಳೋದು, ಆಮೇಲೆ ಎಲ್ಲ ಸಿದ್ಧಿಗಳು ತಗೊಳ್ಳೋದು, ಇವೆಲ್ಲ ಮಾಯಾದೇವಿಯ ನೋಡಿ ತಂತ್ರ. ಅಷ್ಟಸಿದ್ಧಿ, ನವನಿಧಿ ಇವುಗಳೆಲ್ಲ ಪಡ್ಕೊಳ್ಳೋದು, ಅಷ್ಟಸಿದ್ಧಿಗಳು ಪಡ್ಕೊಳ್ಳೋದು, ಅನಿಮ, ಗರಿಮ, ಲಘುಮ, ನೋಡಿ ಇವೆಲ್ಲನೂ ಪಡ್ಕೊಂಡು ತಾನೇ ಈಶ್ವರ ಅಂತ ಎಂಜಾಯ್ ಮಾಡೋದು. ಮಾಯಾ ನೋಡಿ ಅಂದ್ರೆ ಹಂಗೆ ನೋಡಂಗೆ ಅವರ ತತ್ವ ಏನಾಗಿರುತ್ತೆ? ನಿಯಂತ್ರಿಸುವ ದೇವರಿಲ್ಲ ಅನ್ನೋ ತತ್ವ ಬಂದ್ಬಿಡುತ್ತೆ. ಮಾಯಾದೇವಿ ಅಂದ್ರೆ ನಿಯಂತ್ರಿಸೋದು ಯಾರು ಅಂದ್ರೆ ಮಾಯಾದೇವಿ ಅಂತ. ನೋಡಿ ಅಲ್ಲೊಬ್ಬ ದೇವಿ ಅಂತ ಬಂದು ಮಾಯಾದೇವಿ, ಮಾಯೆ ಪರಮ ಆಗ್ಬಿಡುತ್ತೆ. ಅದೇ ಮಾಯವಾದ. ನೋಡಿ ಅಲ್ಲಿ ನಾನು ಕೂಡ ಮಾಯವಶದಲ್ಲಿದ್ದೀನಿ, ಕೃಷ್ಣನು ಕೂಡ ಮಾಯವಶದಲ್ಲಿದ್ದಾನೆ ಅಂತ ಹೇಳೋದು. ಅಲ್ಲಿ
ನಿಯಂತ್ರಕ ಮಾಯೆ ಇದೆಯೋ ಇಲ್ವೋ? ನಿಯಂತ್ರಕ ಇದೆ, ಮಾಯೆ ಇದೆ, ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಇವರು ಅದ್ವೈತವಾದಿಗಳು ಏನ್ ಹೇಳ್ತಾರೆ, ಆ ಬ್ರಹ್ಮನ್ ಇದನ್ನಲ್ಲ, ಆ ಬ್ರಹ್ಮ ಮತ್ತೆ ಈ ಜೀವಿಗಳು ನಾವೆಲ್ಲ ಭೇದ ಇಲ್ಲ ಅಂತ ಹೇಳೋ ತತ್ವ ಅದ್ವೈತ. ಆ ಬ್ರಹ್ಮನೇ ನಾನು, ನಾನೇ ಬ್ರಹ್ಮನ್, ನಾನು ಬ್ರಹ್ಮನ್, ನಾನು ದೇವ್ರು ಅಂತ ಹೇಳೋದು ನೋಡಿ. ನಾನು ರಾಮ ಅಂತ ಹೇಳೋದು. ಈಗ ನಾನು ರಾಮ ಅಂದ್ರೆ ನನಗೆ ಏನ್ ಬೇಕು? ಈಗ ನನಗೂ ಸೀತೆ ಬೇಕು ಅಂತ ನೋಡಿ. ನಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಂತ, ಯಾಕೆಂದ್ರೆ ನಾನು ರಾಮ ಅಲ್ವಾ? ನನಗೂ ಒಬ್ಬ ನೋಡಿ ಹನುಮಂತ ನೋಡಿ ತರದೆಲ್ಲ ಸೇವಕರು ಬೇಕು ಅಂತ, ಅದಕ್ಕೋಸ್ಕರ ನೋಡಿ ನಿಮ್ಮಂಥವ್ರನ್ನೆಲ್ಲರನ್ನ ಸೇವಕರು ಮಾಡ್ಕೊಂಡ್ಬಿಡೋದು ನೋಡಿ. ನಾನು ಕೂಡ ನೋಡಿ, ನಾನು ರಾಮ ಅಂದ್ರೆ ಏನ್ ಮಾಡ್ಬೇಕು? ಈಗ ನನ್ಗೂ ಬೇಕಲ್ವಾ ನೋಡಿ. ನೋಡಿ ಹಂಗೆ ಒಬ್ಬೊಬ್ಬರು ರಾಮ ಅನ್ಬಿಟ್ರೆ ಮತ್ತೇನು ಗತಿ ನೋಡಿ. ಇದೇ ತರ ತತ್ವ, ಇದು ಅದ್ವೈತ. ಈ ಅದ್ವೈತದಲ್ಲಿ ಇವರು ಈಶ್ವರ ನಿರೀಶ್ವರಗಳ ಈಶ್ವರವಾದಿಗಳು. ಯಾಕೆ? ಬ್ರಹ್ಮ ನಿಯಂತ್ರಕ, ನಾನು ಬ್ರಹ್ಮನ್ ಅನ್ನೋದು ಒಂದು ಈ ಜಗತ್ತನ್ನ ಸೃಷ್ಟಿಸಿದೆ, ನಡೆಸ್ತಾ ಇದೆ ಅಂತ ಹೇಳೋ ತತ್ವ ಬ್ರಹ್ಮನ್. ಏನೋ ಒಂದು ಶಕ್ತಿ ಇದೆ, ಏನೋ ಅನ್ನೋ ಒಂದು ತತ್ವ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಎಲ್ಲವೂ ಒಂದೇ, ಅದೇ ಬ್ರಹ್ಮನ್ ಅಂತ. ಈ ಈ ನೋಡಿ ಇದರಲ್ಲಿ ವ್ಯತ್ಯಾಸ ಆಗತ್ತೆ, ಮಾಯಾವಾದಕ್ಕೂ ಅದ್ವೈತವಾದಕ್ಕೂ ನೋಡಿ, ಬ್ರಹ್ಮವಾದಕ್ಕೂ ನೋಡಿ, ಬೌದ್ಧ ಧರ್ಮಕ್ಕೂ ಜೈನ ಧರ್ಮಕ್ಕೂ ನೋಡಿ ಈ ತರದೆಲ್ಲ ವ್ಯತ್ಯಾಸ ಇರುತ್ತೆ. ಜೈನ ಧರ್ಮ, ಬೌದ್ಧ ಧರ್ಮ ಪಕ್ಕ ಅನೀಶ್ವರವಾದಿಗಳು. ಇಲ್ಲಿ ಹೇಳ್ತಿದಾರಲ್ವಾ, ನಿಯಂತ್ರಿಸುವ ದೇವರಿಲ್ಲ ಅಂತ ಹೇಳ್ತಿರೋದು ಯಾವ ಧರ್ಮಗಳಲ್ಲಿ? ಈ ಧರ್ಮಗಳಲ್ಲಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ನೋಡಿ ಆಯ್ತು. ನೋಡಿ ಒಂದು ಹಂತದಲ್ಲಿ ನೋಡಿದ್ರೆ ನೋಡಿ, ಅನೀಶ್ವರವಾದಿಗಳಿಗಿಂತಲೂ ಈಶ್ವರವಾದಿ ಧರ್ಮಗಳು ಉತ್ತಮ. ಈಶ್ವರವಾದಿ ಧರ್ಮಗಳು ಯಾವ್ಯಾವುದು? ಮಾಯಾವಾದ, ಮಾರಿ ದ್ವೈತ, ಆ ದ್ವೈತ, ಹಂಗೆ ವಿಶಿಷ್ಟ ಅದ್ವೈತ. ಅದ್ವೈತ. ಆ ನೋಡಿ, ಅದಕ್ಕೆ ನೀವು ಬೇಕಾದ್ರೆ ಲೆಕ್ಕಕ್ಕೆ ಇಸ್ಲಾಂ ಧರ್ಮನೂ ಕೂಡ ತಗೋಬಹುದು, ಕ್ರಿಶ್ಚಿಯನ್ ಧರ್ಮ ಕೂಡ ತಗೋಬಹುದು ಆ ಪಟ್ಟಿ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅನೀಶ್ವರವಾದಿನ? ದೇವ್ರಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ? ಇದ್ದಾರೆ. ದೇವರಿದ್ದಾರೆ. ಇದ್ದಾರೆ ಅಂತ ಹೇಳಿ. ಅವ್ರಿಗೆ ಅಲ್ಲ ಮತ್ತೆ ಕ್ರೈಸ್ಟ್ ಇದ್ದಾರೆ. ಹಾ ನೋಡಿ, ಹಂಗೆ ಇದಾರೆ ಅಂತ ಹೇಳುತ್ತಂತ. ಹಿಂಗೆ ಜಗತ್ತು ಏನೇನೋ ತತ್ವಗಳನ್ನು ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಮಾರ್ತಿದ್ದಾರೆ ನೋಡಿ. ಅವರು ಎಲ್ಲರೂ ಒಳ್ಳೊಳ್ಳೆ ವ್ಯಾಪಾರಗಳು ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರವ್ರದೇ ಅನುಯಾಯಿಗಳನ್ನು ಸೃಷ್ಟಿ ಮಾಡ್ಕೊಂಡು. ನಾವು ನೋಡಿ ಕೈಯಲ್ಲಿ ಭಗವದ್ಗೀತೆ ಇಟ್ಕೊಂಡು ಪ್ರಭುಪಾದರ ಯಥಾರೂಪ, ಅದು ವಿಶೇಷವಾಗಿ ನೋಡಿ ಅವರ ಪ್ರಭುಪಾದರ ಅನುಯಾಯಿಗಳು ಆಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಬಾಕಿಯವರೆಲ್ಲ ಚೆನ್ನಾಗಿ ಪ್ರಚಾರ ಮಾಡಿ ನೋಡಿ ಅವರವ್ರದ್ದು ವ್ಯಾಪಾರಗಳು ಬಿಸ್ನೆಸ್ ಮಾಡ್ಕೊಂಡು ನೋಡಿ ಜಗತ್ತನ್ನ ಬೇರೆ ತರನೇ ತಗೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಇದ್ರ ಅವಶ್ಯಕತೆ ಇದೆ, ಕೂಗಿ ಹೇಳೋ ಅವಶ್ಯಕತೆ ಇದೆ. ಈ ಜಗತ್ತು ಸತ್ಯವಾದದ್ದು, ಈ ಜಗತ್ತಿಗೆ ಆಧಾರ ಇದೆ, ಜಗತ್ತಿಗೆ ಆಧಾರ ಇದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಯಾವ ಶ್ಲೋಕದಲ್ಲಿ? ಯಾವ್ಯಾವ ಶ್ಲೋಕ? ಬಹಳ ಶ್ಲೋಕಗಳಲ್ಲಿ, ಒಂದೆರಡಲ್ಲ. ಇವಾ ಒಂದು ಉದಾಹರಣೆ ಹೇಳ್ತಾನೆ. ಮಣಿಗಳಿಗೆಲ್ಲ ಹೆಂಗೆ ಒಂದು ದಾರ ಆಧಾರ ಇದೆಯೋ, ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ. ನೋಡಿ ಒಂದು ಮಣಿಗಳಿಗೆ ಹೆಂಗೆ ಒಂದು ದಾರ ಪೋಣಿಸಿದ್ರೆ ಆ ಹಿಂದೆ ದಾರ ಕಾಣುತ್ತಾ? ಆ ಮಣಿಗಳ ಒಳಗಡೆ ಇರೋ ದಾರ ಕಾಣೋದಿಲ್ಲ, ಕಾಣಲ್ಲ ಪ್ರಭು. ಮಣಿ ಎಲ್ಲ ಬಿದ್ದೋಗ್ಬಿಡ್ತವೆ ನೋಡಿ. ಈ ತರದೊಂದು ಹೋಲಿಕೆ ಕೊಡ್ತಾನೆ, ಮಣಿಗಣ ಅಂತ ಬರುತ್ತೆ ನೋಡಿ. ಈ ತರದ್ ಒಂದು ಶ್ಲೋಕ. ಇನ್ನೊಂದು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತ ಹೇಳೋದು. ಈ ಬ್ರಹ್ಮನ್ ಈತನಿಗೆ ನಾನೇ ಆಧಾರ ಅಂತ ಹೇಳೋ ಶ್ಲೋಕ ನೋಡಿ. ಜಗತ್ತೆಲ್ಲ ಹೆಂಗೆ ಇದು ಬ್ರಹ್ಮನ್ ನೋಡಿ, ಆ ಬ್ರಹ್ಮನ್ ಇವೆಲ್ಲವೂ ನೋಡಿ ಬ್ರಹ್ಮನ್, ಅದಕ್ಕೆ ನಾನು ಆಧಾರ ಅಂತ ಹೇಳೋದು ನೋಡಿ. ಮತ್ತಃ ಸರ್ವಂ ಪ್ರವರ್ತತೆ, ಅಹಂ ಸರ್ವಸ್ಯ ಪ್ರಭುವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಹೇಳೋದು. ಎಲ್ಲವೂ ನನ್ನಿಂದನೇ ಬರುತ್ತೆ, ನಾನು ಆಧಾರ, ಅವುಗಳಿಗಿಲ್ಲ ನೋಡಿ ಅಂತ ಹೇಳೋದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ಹೇಳೋದು.
ನೋಡಿ ಹಿಂಗೆ ಎಲ್ಲದಕ್ಕೂ ಆಧಾರ ಕೃಷ್ಣ ಅನ್ನುವಂಥದ್ದಕ್ಕೆ ಹಲವಾರು ಶ್ಲೋಕಗಳಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ನೋಡ ಅದನ್ನ ನೋಡಿ ನಿಯಂತ್ರಿಸ ಪ್ರತಿಷ್ಠಾಹಂ ಓದ್ಲ ಪ್ರಭುಜಿ. ಓದಿ ಮಾತಾಜಿ. ಅನುವಾದ: ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ ಮತ್ತು ಪರಮ ಸುಖದ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಾತಾಜಿ. ಪಿತಾಹಂ ಮಸ್ಯ ಜಗತ್ತು ಮಾತಾ ದಾತಾ ಪಿತಾಮಹಾನ್ ಅಂತ ಹೇಳ್ತಾರೆ. ಅಲ್ಲಿ ದಾತ ಅಂದ್ರೆ ಏನು, ಆ ಶ್ಲೋಕನ ಯಾರಾದ್ರೂ ಓದ್ಬೋದು. ಪಿತಾಹಂ ಮಸ್ಯ ಜಗತ್ತು ಮಾತಾ ದಾತ ಪಿತಾಮಹಾನ್. ದಾತ ಅಂದ್ರೆ ನೋಡಿ ಕೊಡುವವನು ಅಂತ, ಆಧಾರ ಅಂತ. ನೋಡಲ್ಲಿ ಕೊಡುವವನು ದಾತ. ನೋಡಿ ನಾವು ಜನಗಣಮಣ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ದಾತ ಅಂತ ಹೇಳ್ತೀವಲ್ವಾ. ವಿಧಾತ ನೋಡಿ, ವಿಧಾತ ಅಂದ್ರೆ ನೋಡಿ ಬರೆಯೋನು ಬ್ರಹ್ಮ ಅಂತ. ವಿಧಾತ ಸೃಷ್ಟಿಕರ್ತ ಅನ್ನೋ ತರ, ಅಥವಾ ಕೊಡುವವನು ಅಂತ, ಆಧಾರ ಆಗಿರೋನು ಅಂತ ಅರ್ಥ. ನೋಡಂಗೆ ಜಗತ್ತು ಅಸತ್ಯ. ನೋಡಿ ಜಗತ್ತು ಅಸತ್ಯವಾದದ್ದಲ್ಲ, ಸತ್ಯವಾದದ್ದು. ಅಸುರರು ಹಂಗ ಅನ್ಕೊಳ್ತಾರೆ. ನೋಡಿ ಜಗತ್ತು ಏನು ಆಧಾರ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ಈ ಸೃಷ್ಟಿ ಆಯ್ತು ಜಗತ್ತು ಅಂದ್ರೆ ಬೈ ಚಾನ್ಸ್ ಆಯ್ತು ಅಂತ ಹೇಳ್ತಾರೆ. ಇದು ಯಾರು ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾರೆ. ನೋಡಿ ಎಲ್ಲಾ ಸಂಶೋಧನೆ ಮಾಡಿ ವಿಜ್ಞಾನಿಗಳು ಈ ತತ್ವವನ್ನ ಪ್ರೋತ್ಸಾಹ ಮಾಡಕ್ಕೆ ಹೋಗ್ತಾರೆ. ಸ್ಕೂಲು ಕಾಲೇಜುಗಳ ಎಲ್ಲಾ ಪಠ್ಯ ಪುಸ್ತಕಗಳಲ್ಲಿ ಈ ತತ್ವವನ್ನೇ ಹೇಳ್ಕೊಡ್ತಾರೆ. ಯಾವ ತತ್ವವನ್ನ? ಈ ಜಗತ್ತಿಗೆ ಏನು ಆಧಾರ ಇಲ್ಲ, ಹುಡುಕ್ತಿದ್ದಾರೆ ಸಿಗ್ತಾ ಇಲ್ಲ. ಅವಾಗ ಏನಂತ ಹೇಳಿ ಡಿಕ್ಲೇರ್ ಮಾಡ್ಬಿಡ್ತಾರೆ, ಆಧಾರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೆಂಗೆ ಸೃಷ್ಟಿ ಆಯ್ತು? ಬೈ ಚಾನ್ಸ್ ಆಯ್ತು. ಸೃಷ್ಟಿ ಆಯ್ತು. ಅದಷ್ಟಕ್ಕದೇ ಅದೇ ಆಯ್ತು. ನೋಡಿ ಅದು ಯಾಕಾಯ್ತು, ಯಾರು ಮಾಡಿದ್ರು? ನೋಡಿ ಆ ಈಶ್ವರ, ಆ ಸೃಷ್ಟಿಕರ್ತನನ್ನ ಪಕ್ಕಕ್ಕಿಡ ಪ್ರಯತ್ನ ಮಾಡ್ತಾರೆ ವಿಜ್ಞಾನದಲ್ಲಿ. ಇವತ್ತು ವಿಜ್ಞಾನ ಜಗತ್ತು ಎರಡು ಭಾಗ ಆಗಿದೆ. ಏನಂದ್ರೆ ಒಂದು ಇಂಟೆಲಿಜೆಂಟ್ ಡಿಸೈನ್ ಥಿಯರಿ ಅಂತ. ಒಬ್ಬ ಯಾರೋ ಇಂಟೆಲಿಜೆಂಟ್ ಇರೋನು ಈ ಜಗತ್ತನ್ನ ಒಂದು ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ, ಅದಕ್ಕೆ ಸೋಲಾರ್ ಸಿಸ್ಟಮ್ ನೋಡಿ, ನಮ್ಮ ದೇಹದಲ್ಲೂ ಕೂಡ ನೋಡಿ ಡೈಜೆಸ್ಟಿವ್ ಸಿಸ್ಟಮ್ ನೋಡಿ, ರೆಸ್ಪಿರೇಟರಿ ಸಿಸ್ಟಮ್ ನೋಡಿ, ಎಲ್ಲದಕ್ಕೂ ಸಿಸ್ಟಮ್ ಇದೆ ನೋಡಿ. ದೇಹದ ಒಳಗಡೆ ಇದೆ, ದೇಹದ ಹೊರಗಡೆ ಇದೆ ನೋಡಿ. ಎಕೋಸಿಸ್ಟಮ್ ಅಂತ ಹೇಳ್ತೀವಿ ಅಲ್ವಾ. ನೋಡಿ ಇವೆಲ್ಲವೂ ಒಂದು ಸಿಸ್ಟಮ್ ಆಗಿದೆ. ಸಿಸ್ಟಮ್ ಆಗಿದೆ ಅಂದ್ರೇನೆ ನಮಗೆ ಅರ್ಥ ಆಗತ್ತೆ, ಒಂದು ವ್ಯವಸ್ಥಿತವಾಗಿ ಇದನ್ನ ಯಾರೋ ಒಬ್ಬ ಬುದ್ಧಿವಂತ ಇದನ್ನ ಡಿಸೈನ್ ಮಾಡಿ ಸೃಷ್ಟಿಸಿ ನೋಡಿ ಪಾಲಿಸಿ ಪೋಷಿಸ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ನೋಡಿ ಎಲ್ಲವೂ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ ಅಂದ್ರೆ ಸಹಜವಾಗಿ ಅರ್ಥ ಮಾಡ್ಕೋಬಹುದು ಏನಂತ. ಒಬ್ಬ ಬುದ್ಧಿವಂತನ ಇದರಲ್ಲಿ ನೋಡಿ ಇದನ್ನ ಯಾರು ಡಿಸೈನ್ ಮಾಡಿದಾನೆ ಅಂತ ಅರ್ಥ ಆಗುತ್ತೆ. ಇದು ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟನಾ? ಇಲ್ಲ ಪ್ರಭುಜಿ. ನೋಡಿ ಈ ಕೆಲವು ವಿಜ್ಞಾನಿಗಳಿದ್ದಾರೆ, ಅಸುರಿ ಸ್ವಭಾವದ ವಿಜ್ಞಾನಿಗಳು. ಅವರು ಸಾಧ್ಯವಾದಷ್ಟು ನೋಡಿ ಆ ತತ್ವಗಳೆಲ್ಲ ಹೆಂಗೆ, ಆ ಥಿಯರಿಗಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ದೇವರನ್ನ ದೂರ ಇಡೋ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಗೊತ್ತು, ಚೆನ್ನಾಗ್ ಗೊತ್ತು. ಆದ್ರೆ ಅವರು ಯಾವಾಗ ದೇವ್ರು ಅಂತ ಒಪ್ಕೋಬೇಕಾಗುತ್ತೋ ಅವಾಗ ಅವ್ರು ಎಂಜಾಯ್ ಮಾಡಕ್ ಆಗಲ್ಲ. ಈ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಪ್ರಪಂಚವನ್ನ ನೋಡಿ ಅದನ್ನ ಭೋಗ್ಸಕ್ ಆಗಲ್ಲ, ದುರುಪಯೋಗ ಪಡಿಸ್ಕೊಳಕ್ ಆಗಲ್ಲ ನೋಡಿ. ಅದಕ್ಕೆ ನೋಡಿ ನಿಮ್ ಮನೆಯನ್ನ ಬೇರೆ ಯಾರಾದ್ರೂ ಬಂದು ನೋಡಿ ಭೋಗಿಸ್ಬೇಕು ಅಂತಂದ್ರೆ ಅವನೊಂದ್ ನೋಡಿ ಆತನಿಗೆ ಕಷ್ಟ ಆಗತ್ತೆ. ಯಾಕೆ? ಒಡೆಯ ಮನೆ ಒಳಗಡೆ ಇರ್ತಾನೆ ನೋಡಿ. ಹಂಗೆ ಈ ಜಗತ್ತು ಅಷ್ಟೇ. ನಿಯಂತ್ರಿಸೋ ದೇವರಿಲ್ಲ ಅಂತ ಯಾಕೆ ಪ್ರತಿಪಾದಿಸ್ತಾರೆ ಅಂತಂದ್ರೆ ಈ ಜಗತ್ತನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಈ ತತ್ವವನ್ನ ಅನ್ಕೋಬೇಕು. ಅಸುರರು ಹಂಗ ಅನ್ಕೊಳ್ಳಿ. ಹಿರಣ್ಯಾಕ್ಷ ಹಂಗೆ ಅಂದ್ಕೊಂಡೆ ನೋಡಿ, ರಾವಣ ಹಂಗೆ ಅಂದ್ಕೊಳ್ಳಿ ನೋಡಿ. ಒಂದು ವಿಚಿತ್ರ ಅಂದ್ರೆ ಹಿರಣ್ಯಾಕ್ಷ ಯಾರ ಕುರಿತು ತಪಸ್ ಮಾಡ್ತಾರೆ? ಅವರು ತಪಸ್ ಮಾಡ್ತಾರೋ ಇಲ್ವೋ? ಮಾಡ್ತಾರೆ. ಯಾರನ್ನ ಮಾಡ್ತಾರೆ? ಬ್ರಹ್ಮನ ಕುರಿತು ಮಾಡ್ತಾರೆ. ಕುರಿತು ಮಾಡ್ತಾರೆ. ರಾವಣ ಯಾರ ಕುರಿತು ತಪಸ್ ಮಾಡ್ತಾನೆ? ರಾವಣ ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ. ಭಗವಂತ ಶಿವನ ಭಕ್ತನಾಗಿರ್ತಾನೆ. ಶಿವ ಮತ್ತೆ ಬ್ರಹ್ಮನ ಭಕ್ತರಾಗಿರ್ತಾನೆ ನೋಡಿ. ಈ ಅಂಶವನ್ನ ನಾವು ಗಮನಿಸ್ಬೇಕು. ಅಸುರರು ಯಾರ ಭಕ್ತರಾಗಿರ್ತಾರೆ? ಭಗವಂತ ವಿಷ್ಣು ಭಕ್ತರಾಗಿರೋದಿಲ್ಲ.
ಅವ್ರು ಇನ್ಯಾರಿಗೋ ಭಕ್ತರಾಗಿರ್ತಾರೆ. ಒಬ್ಬೊಬ್ರು ಬೇರೆ 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 ಏನೇನೋ ನೋಡಿ ಆಧಾರ ಸಹಾಯ ತಗೊಂಡಿರ್ತಾರೆ. ಅಸುರಿ ಸ್ವಭಾವಗಳಿರ್ತವೆ. ಭಗವಂತ ವಿಷ್ಣು ಭಕ್ತರಾಗಿರೋದಿಲ್ಲ. ಇದರಿಂದ ಏನ್ ಅರ್ಥ ಆಗತ್ತೆ? ಇತರೆ ದೇವತೆಗಳಿಗೆ ಯಾರು ಭಕ್ತರಾಗಿರ್ತಾರೋ ಅವರು ದೈವಿ ಸ್ವಭಾವದವರಲ್ಲ ಅನ್ನೋದು ಅರ್ಥ ಆಗುತ್ತೆ. ಇದನ್ನ ನೋಡಿ ಕೆಲವರು ಗಾಬರಿ ಆಗತ್ತೆ. ಅಂದ್ರೆ ಬೇರೆ ದೇವತೆಗಳ ಸ್ವಭಾವದವರೆಲ್ಲರೂ ಅಸುರಿ ಸ್ವಭಾವಗಳ ಅಂತ ಪ್ರಶ್ನೆ ಕೇಳ್ಬೋದು ನೀವು. ನೋಡಿ, ಈ ಜಗತ್ತು ಯಾರು ನಿಯಂತ್ರಿಸ್ತಿದ್ದಾರೆ, ಹೇಗೆ ನಿಯಂತ್ರಿಸ್ತಿದ್ದಾರೆ, ಯಾರು ಆಧಾರ, ಮೂಲ ಮುಖ್ಯ ಆಧಾರ ಯಾರು ಅನ್ನುವಂಥದ್ದು ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ ನೋಡಿ ಅವರು ಒಳ್ಳೆಯವರಾಗಿ ಇರಕ್ ಆಗೋದಿಲ್ಲ. ಯಾಕೆ ಹೇಳಿ? ತತ್ವ ತಪ್ಪಾಗಿ ಅರ್ಥ ಮಾಡ್ಕೊಂಡು ಒಳ್ಳೆಯವ್ರ ಹೆಂಗ್ ಆಗಿರಕ್ ಸಾಧ್ಯ ಅಲ್ವಾ? ನೋಡಿ ಮಹಾಭಾರತದಲ್ಲಿ ಮೂಲ ಮುಖ್ಯವಾಗಿ ಇದೇ ಪಾಠ, ರಾಮಾಯಣದಲ್ಲಿ ಮೂಲ ಮುಖ್ಯವಾಗಿ ಇದೇ ಪಾಠ. ನೋಡಿ, ನೀವ್ ಯಾರ ಭಕ್ತರಾದ್ರೂ ಆಗಿರ್ರಿ, ಭಗವಂತ ನೋಡಿ ಅವರಲ್ಲಿ ಸಹಜವಾಗಿನೇ ನೋಡಿ ಭಗವಂತನ ಭಕ್ತಿ ಇಲ್ಲದೆ ಇದ್ರೆ ಎಲ್ಲೋ ಒಂದು ಹಂತದಲ್ಲಿ ನೋಡಿ ಏನೋ ಈ ತರದ್ ಹಿಂಗ ಆಗ್ಬಿಡುತ್ತೆ, ದುರುಪಯೋಗ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೋಡಿ, ಸ್ವಲ್ಪ ಅಜ್ಞಾನ ಇವೆಲ್ಲ ಇರುತ್ತೆ ಸ್ವಲ್ಪ ದಿನ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳೋದು ಏನದು? ಬಹುನಾಂ ಜನ್ಮಾನಾಂ ಅಂತ್ಯೆ ಅಂತ ಹೇಳೋದು. ವಾಸುದೇವಾಹ ಸರ್ವಮಿತಿ ಅಂತ. ನೋಡಿ, ಈ ಶ್ಲೋಕ ಯಾಕೆ ಹೇಳಿದ ಭಗವಂತ? ಬಹುನಾಂ ಜನ್ಮಾನಾಂ ಅಂತ್ಯೆ. ಅಂತ್ಯ ಯಾವಾಗ ಕೊನೆ ಆಗುತ್ತೋ ಅವ್ರ ದೇಹ ಇದು ಕೊನೆ ಜನ್ಮ ಅನ್ನೋ ಹಂತಗಳಿಗೆ ಬಂದಾಗ ವಾಸುದೇವಾಹ ಸರ್ವಮಿತಿ ಅಂತ ಒಪ್ಕೊಳ್ತಾರೆ. ಇಲ್ಲದೆ ಇದ್ರೆ ಅವರು ನೋಡ್ರಿ ಈ ತರದ್ ಏನೇನೋ ಅವ್ರು ಬೇರೆ ಬೇರೆ ಇತರ ದೇವತೆಗಳಿಗೆ ಭಕ್ತರಾಗೋದು, ನೋಡಿ ಬೇರೆ ಬೇರೆ ದೇವತೆಗಳಿಗಾಗಿ ಆ ದೇವತೆಗಳಿಂದ ಶಕ್ತಿಯನ್ನ ಪಡ್ಕೊಂಡು ಈ ಭೌತಿಕ ಪ್ರಪಂಚವನ್ನ ಭೋಗಿಸೋ ಪ್ರಯತ್ನ ಮಾಡೋದು. ನೋಡಿ, ಯಾವಾಗ ಭಗವಂತ ವಿಷ್ಣುವಿಗೆ ಭಕ್ತರಾಗ್ತಾರೋ ನೋಡಿ ಆಗ ಅವರು ನೋಡಿ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಜಗತ್ತಿಗೆ ಆಧಾರ ಯಾರು ಅಂತ ನೋಡಿ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ತರ ಹೇಳಿ ಆಗಿರ್ಬಹುದು, ಆದ್ರೆ ಅದು ಕೊನೆ ಜನ್ಮ ಅಲ್ಲ. ನೋಡಿ, ಗೀತಾ ಮಹಾತ್ಮ್ಯದಲ್ಲಿ ಭಗವಂತ ನೋಡಿ ಶಿವನೇ ಹೇಳ್ತಾರೆ, ಅದನ್ನ ನೋಡಿ ಶಂಕರಾಚಾರ್ಯರೇ ರಚಿಸಿದ್ದಾರೆ ಗೀತಾ ಮಹಾತ್ಮ್ಯದಲ್ಲಿ. ಏಕಂ ದೇವಂ ದೇವಕಿ ಪುತ್ರ ಏವಂ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಏವ. ನೋಡಿ, ಈ ತರದ್ದು ನೀವು ಓದಿದ್ದೀರಲ್ವಾ ಶ್ಲೋಕ? ನೋಡಿ, ಅದ್ರಲ್ಲಿ ಇದು ಹೇಳಿದ್ಯಾರು? ನೋಡಿ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಧರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ನೋಡಿ ಹಿಂಗೆ ನೋಡಿ ಹಂಗೆ ಇಂದಿನ ದಿನ ನೋಡಿ ಒಬ್ಬನೇ ಏಕೋ ದೇವೋ ದೇವಕಿ ಪುತ್ರ ಏವ ಅಂದ್ರೆ ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣನೇ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ, ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನೇ ಸೇವೆ. ನೋಡಿ, ಈ ತರದ್ದು ಒಂದು ವಿಷಯ ನೋಡಿ. ಹಂಗಾಗಿ ನಾವು ವಿಚಾರ ಮಾಡ್ಬೇಕು, ಈ ಜಗತ್ತು ಅಸತ್ಯ, ಆಧಾರ ಇಲ್ಲ, ಇದಕ್ಕೆ ನಿಯಂತ್ರಿಸೋರಿಲ್ಲ ಅನ್ನೋರು ಅಸುರರು. ಅದು ವಿಶೇಷವಾಗಿ ಭಗವಂತ ಮೂಲ ಮುಖ್ಯ ಯಾರಿದಾರೋ ಶಾಸ್ತ್ರಗಳ ಪ್ರಕಾರ ನೋಡಿ, ಮೂಲ ಗ್ರಂಥಗಳ ಪ್ರಕಾರ, ಅದು ಸಾತ್ವಿಕ ಪುರಾಣಗಳ ಪ್ರಕಾರ ನೋಡಿ ನೋಡಿ ಈ ತರದ್ದು ರಾಮಾಯಣ ಮಹಾಭಾರತ ಆಧಾರಿತವಾಗಿ ನೋಡಿ ಇವುಗಳನ್ನ ಚರಿತ್ರೆ ಅಂತ ಹೇಳ್ತಾರೆ. ನೋಡಿ, ಇವುಗಳ ಆಧಾರಿತವಾಗಿ ಯಾರು? ಭಗವಂತ ಕೃಷ್ಣ. ನೋಡಿ, ರಾವಣ ಬೇರೆ ಬೇರೆ ದೇವತೆಗಳ ಭಕ್ತ ಆಗಿದ್ದ, ಆತ ಉಳಿಯೋದಿಲ್ಲ. ಯಾರಾದ್ರೂ ರಕ್ಷಣೆ ಮಾಡಕ್ಕಾಯ್ತಾ ರಾವಣನ್ನ? ಇಲ್ಲ ಪ್ರಭುಜಿ. ನೋಡಿ, ಈ ತರ ತತ್ವ ನೋಡಿ. ಈ ದುರ್ಯೋಧನನ ತಾಯಿ ಗಾಂಧಾರಿ ನೋಡಿ ಭಗವಂತ ಶಿವನ ಭಕ್ತ ನೋಡಿ. ಆಕೆ ಬಹಳಷ್ಟು ಪ್ರಾರ್ಥನೆ ಮಾಡ್ತಿರ್ತಾಳೆ, ಮಕ್ಕಳನ್ನ ರಕ್ಷಿಸು ನೋಡಿ, ಮಕ್ಕಳನ್ನ ರಕ್ಷಿಸು. ಆಗೋದಿಲ್ಲ, ಇಟ್ಸ್ ನಾಟ್ ಪಾಸಿಬಲ್ ನೋಡಿ. ಹಂಗೆ ರಾಕೆ ಕೃಷ್ಣ ಮಾರೆ ಕೃಷ್ಣ ರಾಕೆಗೆ. ಕೃಷ್ಣ ಏನಾದ್ರೂ ಯಾರನ್ನಾದ್ರೂ ಕೊಲ್ಬೇಕು ಅಂತ ನೋಡಿ ಪ್ರಯತ್ನ ಪಟ್ರೆ ಯಾರು ರಕ್ಷಣೆ ಮಾಡಕ್ಕಾಗಲ್ಲ ನೋಡಿ. ಯಾರಾದ್ರೂ ರಕ್ಷಣೆ ಮಾಡ್ಬೇಕು ಅಂತ ಕೃಷ್ಣ ನಿಂತ್ಕೊಂಡ್ರೆ ಯಾರು ಹಾಳು ಮಾಡಕ್ಕಾಗಲ್ಲ
ನೋಡಂಗೆ ಇಲ್ಲಿ ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ನೋಡಿ, ಇದೇ ಮೂಲ ತತ್ವ. ಇದೆಲ್ಲ ಯಾಕೆ ಹುಟ್ಟಿದೆ, ನಾವೆಲ್ಲ ಈ ಜಗತ್ತೆಲ್ಲ ಯಾಕೆ ಹುಟ್ಟಿ ನಡೀತಾ ಇದೆ ಅಂದ್ರೆ ಕಾಮದಿಂದ ಅಂತ. ನೋಡಿ, ಅವನೊಬ್ಬ ನೋಡಿ ಒಬ್ಬ ಫಿಲಾಸಫರ್ ಇದ್ದ, ಫ್ರಾಡ್ ಅಂತ. ನೋಡಿ, ಅವರೆಲ್ಲ ಇದೇ ತತ್ವಗಳೇ. ಈ ಜಗತ್ತು ಹೆಂಗ್ ನಡೀತಿದೆ ಅಂತಂದ್ರೆ ಅವನೊಂದು ಫಿಲಾಸಫಿ ಅವನು. ನೋಡಿ, ಕಾಮದಿಂದ ಹುಟ್ಟಿದ್ದು, ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವ್ರು ಹೇಳ್ತಾರೆ. ನೋಡಿ, ಈ ತರ ಹೇಳೋದು ಅವ್ರಿಗೆ ಅದೇ ಪ್ರಧಾನ ಆಗತ್ತೆ. ನೋಡಿ, ಜಗತ್ತಿಗೆ ಮೂಲ ಅದೇ ಆಗತ್ತೆ. ಅದರಲ್ಲಿ ಒಂದು ದಿವ್ಯ ಉದ್ದೇಶ ನೋಡಿ, ಈ ತರದ್ದೆಲ್ಲ ಕಾಣೋದೇ ಇಲ್ಲ ಅವ್ರಿಗೆ. ನೋಡಿ, ಕಾಮನೇ ಪ್ರಧಾನ ಆಗತ್ತೆ. ನೋಡಿ, ನಮ್ಮ ವೇದ ನಾವು ಹಿಂದೆ ಚರ್ಚೆ ಮಾಡ್ತಿದ್ವಿ, ಈ ಮಕ್ಕಳಿಗೆ ನಾವೆಲ್ಲರೂ ಜನ್ಮ ಕೊಟ್ಟಿದ್ದೀರಿ. ಈಗ ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಮರಿ ಮಕ್ಕಳಿದ್ದಾರೆ. ಇದು ಯಾರ ಆದೇಶ? ಯಾರ ಆದೇಶ? ಬ್ರಹ್ಮನ ಆದೇಶ ಪ್ರಭುಜಿ. ಬ್ರಹ್ಮನ ಆದೇಶ. ಬ್ರಹ್ಮನ ಆದೇಶ. ನೋಡಿ, ಇದನ್ನೇ ನೀವು ವಿವಾಹ ಆಗಿದ್ದೀರಲ್ಲ, ನೀವೆಲ್ಲರೂ ವಿವಾಹ ಆಗಿರೋದು ಬ್ರಹ್ಮ ವಿವಾಹ. ಅದರಲ್ಲಿ ಬೇರೆ ಬೇರೆ ತರ ವಿವಾಹಗಳಿದಾವೆ ನೋಡಿ. ಗಂಧರ್ವ ವಿವಾಹ ನೋಡಿ, ಅಸುರ ರಾಕ್ಷಸರ ವಿವಾಹ ನೋಡಿ, ಎತ್ತಾಕೊಂಡು ಓಡೋಗೋ ಮದ್ವೆ ಆಗೋದು ನೋಡಿ, ಕಿಡ್ನಾಪ್ ಮಾಡಿ ಮತ್ತೆ ಕೆಲವ್ರನ್ನ ಮತ್ತು ಬರ್ಸಿ ಅವ್ರನ್ನ ಮದ್ವೆ ಆಗುವಂಥದ್ದು. ಈ ತರದ್ದು ಏನೇನೋ ವಿಚಿತ್ರ ಇದಾವೆ. ನಮ್ಮ ಈಗ ಪ್ರಸ್ತುತ ನೀವೆಲ್ಲರೂ ಬ್ರಹ್ಮ ವಿವಾಹ ಬಹುಶಃ ಆಗಿರ್ತೀರಿ ನೋಡಿ. ಹಂಗೆ ಅಲ್ಲಿ ಆ ಒಂದು ವಿವಾಹ ಆಗುವಂತ ವಿಧಾನದಲ್ಲಿ ಆ ಮಂತ್ರಗಳು ಅದ್ರಲ್ಲೆಲ್ಲ ಬರುತ್ತೆ. ಏನಂದ್ರೆ ಈ ಅರ್ಥ ಬರುತ್ತೆ. ಏನದು? ಯಾಕೋಸ್ಕರ ಮದ್ವೆ ಆಗ್ತಿದ್ದೀರಿ ನೋಡಿ, ಮದ್ವೆ ಆಗಿ ಏನ್ ಮಾಡ್ತೀರಿ ನೋಡಿ, ಮದುವೆ ಆಗಿ ನಮ್ಮ ಪರಸ್ಪರ ಒಬ್ಬರೊಬ್ರು ಜವಾಬ್ದಾರಿಗಳು ಏನಿರ್ತವೆ, ಈ ತರದೆಲ್ಲ ಆ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಹೇಳಿರ್ತಾರೆ ಪೂಜಾರಿಗಳು ನೋಡಿ. ಅದು ನಮ್ಗೆ ಅರ್ಥ ಆಗಿರೋದಿಲ್ಲ ನೋಡಿ. ಅದರಲ್ಲಿ ನಾವೆಲ್ಲ ಮಾತು ಕೊಟ್ಟಿರ್ತೀವಿ, ಸಪ್ತಪದಿ ತುಳಿಯೋದು ನೋಡಿ. ಸಪ್ತಪದಿ ತುಳಿದಾಗ ಅದ್ರಲ್ಲಿ ಬರೋ ಅರ್ಥಗಳು ನೋಡಿ, ಇವೆಲ್ಲ ಇರುತ್ತೆ ನೋಡಿ. ಹಂಗೆ ಈ ಕಾಮದಿಂದ ಹುಟ್ಟಿದ್ದು, ಕಾಮವಲ್ಲದೆ ಬೇರೇನು ಕಾರಣ ಇಲ್ಲ ಅಂತ ನೋಡಿ. ಅವ್ರಿಗೆ ಎಂಜಾಯ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಭೌತಿಕ ಪ್ರಪಂಚವನ್ನ, ಭೌತಿಕ ವಸ್ತುಗಳನ್ನ, ಈ ಭೌತಿಕ ಇಂದ್ರಿಯಗಳಲ್ಲಿ ಹೆಂಗಾದ್ರೂ ಮಾಡಿ ಹೆಚ್ಚು 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 ಭೋಗಿಸ್ಬೇಕು ಅನ್ನೋದು ಅವರ ಉದ್ದೇಶ ಇರುತ್ತೆ ಸುರರು. ನಮ್ಮಲ್ಲೂ ಆತರ ಇದೆಯಾ ಈಗ ಪ್ರಸ್ತುತ ಅಂತಂದ್ರೆ ಇದೆ. ಅಲ್ಲಿಂದನೇ ನಾವು ಪ್ರಾರಂಭ ಮಾಡಿದ್ದು ಇವತ್ತಿನ ಚರ್ಚೆಯಲ್ಲಿ. ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಶುರು ಮಾಡಿದ್ದು. ನಮ್ಮಲ್ಲೂ ಕೂಡ ಅಸುರಿ ಸ್ವಭಾವ ಇದಾವೆ. ಇಲ್ಲಿ ಇದೆಲ್ಲ ವಿಷಯಗಳು ಯಾರ್ದೋ ಅಂತ ಅನ್ಕೋಬಾರ್ದು ನೋಡಿ. ಇದರಲ್ಲಿ ಈ ಗುಣ ಸ್ವಭಾವಗಳು ನಮ್ಮಲ್ಲೂ ಇರ್ತವೆ. ಯಾವ್ದನ್ನ ಪೋಷಿಸ್ತೀವಿ, ಯಾವ್ದನ್ನೇ ಪೋಷಿಸ್ತೀವಿ ಅನ್ನೋದ್ ಮೇಲೆ ಅವಲಂಬಿತ ಆಗಿದೆ ನೋಡಿ. ಹರೇ ಕೃಷ್ಣ. ನೋಡಿ, ಇದನ್ನೇ ಬೈಬಲ್ ಅಲ್ಲೂ ಕೂಡ ಹೇಳ್ತಾರೆ ನೋಡಿ. ಗುಡ್ ಡಾಗ್, ಬ್ಯಾಡ್ ಡಾಗ್. ಒಂದು ಒಳ್ಳೆ ನಾಯಿ, ಕೆಟ್ಟ ನಾಯಿ ಅಂತ ಎರಡಿರುತ್ತೆ ಅಂತೆ ಒಬ್ಬನೇ ಮನುಷ್ಯನಲ್ಲಿ ನೋಡಿ. ಆ ಒಳ್ಳೆ ನಾಯಿಗೆ ಬ್ರೆಡ್ ಹಾಕ್ಬೇಕಂತೆ, ಕೆಟ್ಟ ನಾಯಿಗೆ ಬ್ರೆಡ್ ಹಾಕ್ಬಾರ್ದಂತೆ, ಪೋಷಿಸ್ಬಾರ್ದು. ಅದನ್ನ ಏನ್ ಮಾಡಿಸ್ಬೇಕಂತೆ? ಸೊರಗಿಸಿ ಅದನ್ನ ಬಲಹೀನನಾಗಿ ಮಾಡ್ಬೇಕಂತ ಅಂತ ಹೇಳ್ತಾರೆ ಅಲ್ಲಿ ನೋಡಿ. ಹಂಗೆ ನಮ್ಮಲ್ಲೂ ಕೂಡ ಒಬ್ಬನೇ ವ್ಯಕ್ತಿಯಲ್ಲಿ ಈ ಎರಡು ಸ್ವಭಾವಗಳು ಇರ್ತವೆ. ನಾವು ಯಾವುದಕ್ಕೆ ಪೋಷಕಾಂಶಗಳು ಜಾಸ್ತಿ ಕೊಟ್ಟು ಬೆಳೆಸ್ಕೊಂತೀವಿ, ಯಾವ ವ್ಯಕ್ತಿತ್ವ ಆಗಿ ರೂಪ ಆಗತ್ತೆ ನೋಡಿ. ಇವೆಲ್ಲ ನಾವು ಚರ್ಚೆ ಮಾಡ್ತೀವಲ್ಲ, ನೆನ್ನೆ ಚಿಂತನೆಗಳಿಂದ ಶುರು ಆಗುತ್ತೆ. ಒಳ್ಳೆ ಪುಸ್ತಕಗಳು ಓದೋದು ನೋಡಿ, ಶ್ರೀಲ ಪ್ರಭುಪಾದರ ಪುಸ್ತಕ ನೋಡಿ, ಒಳ್ಳೆ ತತ್ವ ವಿಚಾರಗಳನ್ನು ಕೇಳೋದು, ಒಳ್ಳೆದನ್ನೇ ಚಿಂತನೆ ಮಾಡೋದು ನೋಡಿ, ಒಳ್ಳೆದನ್ನೇ ಮಾಡೋದು. ಕ್ರಿಯೆ ಮೊದಲು ಚಿಂತನೆ, ಆಮೇಲೆ ಕ್ರಿಯೆ ನೋಡಿ. ಆ ಕ್ರಿಯೆನೇ ನೋಡಿ ಮುಂದಕ್ಕೆ ಪ್ರತಿಕ್ರಿಯೆ ತಗೊಂಡು ನೋಡಿ ಆ ವ್ಯಕ್ತಿತ್ವವನ್ನು ನೋಡಿ. ಹಂಗೆ ಒಂದು ವ್ಯಕ್ತಿತ್ವನೇ ರೂಪ ಆಗ್ಬಿಡುತ್ತೆ. ಹಂಗಾಗಿ ನೋಡಿ, ನಾವು ತತ್ವ ಮೂಲ ಮುಖ್ಯ ಆಗತ್ತೆ ಅನ್ನೋದು ಇವತ್ತಿನ ವಿಚಾರ ನೋಡಿ. ತತ್ವ ಎಲ್ಲದಕ್ಕೂ ಸರಿಯಾಗಿರ್ಬೇಕು, ತತ್ವ ಸರಿ ಇರ್ಬೇಕು. ನಾವು ಏನು ಒಂದು ಹಾಡ್ತೀವಿ, ತತ್ವ ಸರಿ ಇರ್ಬೇಕು. ಒಂದು ಏನು ಪೂಜಾ ವಿಧಾನ ಕ್ರಮ ಇದೆ ನೋಡಿ. ನಾನೇ ದೇವ್ರು ಅಂತ ಪೂಜೆ ಮಾಡಿದ್ರೆ ಪರವಾಗಿಲ್ವಾ? ನಾನೇ ದೇವ್ರು ಅಂತ ಹೇಳಿ ಅಂದ್ಕೊಂಡು, ನಾನೂ ದೇವ್ರು ಅಂದ್ಕೊಂಡು ಇನ್ನೊಂದು ಮೂರ್ತಿ ಪೂಜೆ ಮಾಡಿದ್ರೆ ಪರವಾಗಿಲ್ವಾ? ಅದ್ರಲ್ಲಿ ಅರ್ಥ ಇದೆಯಾ? ಇಲ್ಲ ಪ್ರಭುಜಿ.
ನಾನೇ ದೇವ್ರು ನಾನು ದೇವ್ರು ಅಂತ ಅಂದ್ಕೊಂಡು ಒಳ್ಳೆ ಸಂಸ್ಕೃತ ಶ್ಲೋಕಗಳು ಮಂತ್ರಗಳು ಹೇಳ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಒಂದು ವಿಗ್ರಹ ಅಲಂಕಾರ ಮಾಡ್ಕೊಂಡು ನಾನು ದೇವ್ರು ಈ ಈ ಕಲ್ಲು ದೇವ್ರು ಅಂತ ಅನ್ಕೊಂಡು ಪೂಜೆ ಮಾಡಿದ್ರೆ ಅದ್ರ ಫಲ ಸಿಗುತ್ತಾ? ಭಗವಂತನ ಪ್ರೀತಿ ಆಗತ್ತಾ? ಆಗೋದಿಲ್ಲ. ಹೆಂಗಾಗತ್ತೆ? ಮೂಲ ತತ್ವನೇ ತಪ್ಪಾಗ್ಬಿಟ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ನೋಡಿ ಈ ತರದ್ದು ತತ್ವಗಳು ಇರುವಂತವ್ರು ಬಹಳಷ್ಟು ಜನ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ನಾವು ಪರ್ಚೇಸ್ ಮಾಡ್ಕೊಳ್ಳೋರು ಹುಷಾರಾಗಿರ್ಬೇಕು. ಅರ್ಥ ಆಗ್ತಿದ್ಯಾ ಅಲ್ವಾ? ಒಂದು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ಒಬ್ಬ ಪೂಜಾರಿ, ಆತ ತುಂಬಾ ವಿದ್ವಾನ್ ಅನ್ಕೊಳ್ಳಿ, ತುಂಬಾ ಸಂಸ್ಕೃತ ಎಲ್ಲ ಗೊತ್ತು, ವೇದಾಂಗಗಳೆಲ್ಲ ಗೊತ್ತು. ನೋಡ ಆ ಕಲ್ಲಿಗೆ ವಿಗ್ರಹ ತುಂಬಾ ಚೆನ್ನಾಗಿ ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿ ನೋಡಿ ಆ ವಿಗ್ರಹ ಅದಕ್ಕೆ ಅಲಂಕಾರ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೋಡಿ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ನೋಡಿ ಸಾವಿರಾರು ಜನ ಭಕ್ತರುಗಳು ಇದ್ದಾರೆ. ಈಗ ಆರಾಧನೆ ನಡೀತಾ ಇದೆ. ಅವನ ತತ್ವ ಏನಾಗಿರುತ್ತೆ? ನಾನೇ ದೇವ್ರು ಅಂತ ಆರಾಧನೆ ಮಾಡಿದ್ರೆ ಪರವಾಗಿಲ್ವಾ? ಕಲ್ಲಿಗೆ ಭಗವಂತ ಒಪ್ಕೊಳ್ತಾನ? ಇಲ್ಲ ಪ್ರಭುಜಿ. ನಾನೂ ದೇವ್ರು ಅಂತ ಅನ್ಕೊಂಡ್ರೆ ಪರವಾಗಿಲ್ವಾ? ಅಲ್ಲಿ ಬಂದವರೆಲ್ಲರೂ ಇವ್ರಿಗೂ ನೀವೆಲ್ಲ ದೇವ್ರುಗಳು, ನೀವೆಲ್ಲರೂ ಅಂದ್ರೆ ಅದು ಸರಿ ಬರುತ್ತಾ? ಬರೋದಿಲ್ಲ. ನೋಡಿ ಮಧ್ವಾಚಾರ್ಯರ ಫಿಲಂ ನೋಡ್ತಿದ್ದೆ, ಅದರಲ್ಲಿ ಮಧ್ವಾಚಾರ್ಯರು ಬಾಲಕರಾಗಿರ್ತಾರೆ. ಬಾಲಕ ಅವಾಗ ತಾನೇ ಅವರು ಗುರುಕುಲಕ್ಕೆ ಸೇರ್ಕೊಂಡಿರ್ತಾರೆ. ಆ ನೋಡಿ ಅವ್ರ ಗುರುಗಳು ಅಚ್ಯುತ ಪ್ರೇಕ್ಷಕರು ಇವ್ರಿಗೆ ಸನ್ಯಾಸ ದೀಕ್ಷೆ ಕೊಡ್ತಾರೆ, ಪಾಠ ಶುರು ಮಾಡ್ತಾರೆ. ಸರಿ ಪಾಠ ಮಾಡೋಣ, ಶುರು ಮಾಡೋಣ, ಅಧ್ಯಯನ ಮಾಡೋಣ ಅಂತೇಳಿ ಮಧ್ವಾಚಾರ್ಯರ ಪೂರ್ವಿಕ ಅವರ ತಾತನೋ ಮುತ್ತಾತನೋ ಒಂದು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕನ ನಿನ್ಗೆ ಹೇಳ್ಕೊಡ್ತೀನಿ, ನಿಮ್ ತಾತನೇ ಬರ್ದಿದ್ದು, ಬಾ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ ಮೊದಲನೇ ಪುಟ ಪ್ರಾರಂಭ ಮಾಡ್ಬೇಕು. ಆ ಪುಟದಲ್ಲಿ ಹೇಳ್ತಾರೆ, ಆ ಪ್ರಾರಂಭದಲ್ಲೇ ಹೇಳ್ತಾರೆ, ನಿಮ್ಮ ಪೂರ್ವಿಕರು ಮಹಾನುಭಾವರು, ನಿಮ್ಮ ಪೂರ್ವಿಕರು ಅವ್ರ ಹೆಸರು ಯಾರೋ ಹೇಳ್ತಾರೆ, ಮಹಾನುಭಾವರು. ಅವರು ಈ ಗ್ರಂಥವನ್ನ ರಚಿಸುವ ಮೊದಲು ಅವರಿಗೆ ಅವರೇ ನಮಸ್ಕರಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಇವ್ರಿಗೆ ಅಬ್ಜೆಕ್ಷನ್ ಆಗ್ಬಿಡುತ್ತೆ, ಒಪ್ಕೊಳಕ್ ಆಗಲ್ಲ ಇವ್ರಿಗೆ. ನೋಡಿ ಅವ್ರಿಗೆ ಅವರೇ ನಮಸ್ಕರಿಸ್ಕೊಳ್ತಾರೆ ಅಂತಂದ್ರೆ ಆಮೇಲೆ ಇವ್ರು ಕೇಳ್ತಾರೆ, ಇವ್ರು ಒಪ್ಪಲ್ಲ. ಚಿಕ್ಕ ಹುಡುಗ ಸನ್ಯಾಸ ತಗೊಂಡಿರ್ತಾರೆ, ಅವ್ರ ಗುರುಗಳು ಪಾಠ ಮಾಡ್ತಿದ್ದಾರೆ, ಗುರುಗಳಿಗೆ ಕೇಳ್ತಾರೆ, ಇದು ತಪ್ಪಲ್ವಾ? ಇದು ಹೆಂಗ್ ಸರಿ? ಇದು ಅವ್ರಿಗೆ ಅವರೇ ನಮಸ್ಕರಿಸ್ಕೊಳ್ತಾರೆ ಅಂದ್ರೆ ಏನಿದು ಅರ್ಥ? ಈಗ ಗುರು ಶಿಷ್ಯ ಇದ್ದಾರೆ, ಈಗ ಗುರು ಶಿಷ್ಯನಿಗೆ ಹೊಂದಿಸ್ಬೇಕೋ ಶಿಷ್ಯ ಗುರುಗೆ ಹೊಂದಿಸ್ಬೇಕೋ ಅಂತ ಪ್ರಶ್ನೆ ಕೇಳ್ತಾರೆ. ಅವರಿಗೆ ತಬ್ಬಿಬ್ಬ ಬಿಡ್ತಾರೆ. ಅವರಿಬ್ಬರಿಗೆ ಈ ಒಂದು ತತ್ವದಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಯಾರ್ಯಾರಿಗೆ ಭಿನ್ನಾಭಿಪ್ರಾಯ? ಅಚ್ಯುತ ಪ್ರೇಕ್ಷಕರು ಮತ್ತು ಮಧ್ವಾಚಾರ್ಯರು ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಅವ್ರು ಕೋಪಿಸ್ಕೊಂಡ್ಬಿಡ್ತಾರೆ ಗುರುಗಳು ಇವ್ರ ಮೇಲೆ. ಗುರುಗಳು ಕೋಪಿಸ್ಕೊಂಡು ಮಾತು ಬಿಟ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಇವ್ರು ಒಪ್ಕೊಳ್ಳಲ್ಲ. ಗುರುಗಳು ನೀವ್ ಹೇಳ್ಬಿಟ್ಟಿದೀವಿ, ನೀವು ದೊಡ್ಡ ಮನುಷ್ಯರು, ನೀವೆಲ್ಲ ಪಂಡಿತರು, ಚೆನ್ನಾಗಿ ತಿಳ್ಕೊಂಡಿರೋರು, ನೀವು ಗುರುಗಳು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಪೂರ್ವಿಕ ಯಾರೋ ಮಹಾನುಭಾವ ಹಿಂದೆ ಬರೆದ್ಬಿಟ್ಟಿದ್ದಾನೆ, ನಾನು ಒಪ್ಕೊಂಡ್ಬಿಡ್ತೀನಿ. ಕೇಳಲ್ಲ ಅವರು. ಯಾಕೆ? ಸತ್ಯನೇ ಅಲ್ವಾ? ಅದ್ವೈತದ ಬಗ್ಗೆ ಹೇಳ್ತಾ ಇರ್ತಾರೆ. ಅದ್ವೈತದ ಬಗ್ಗೆ ಅವರು, ನಿಮ್ಮ ಪೂರ್ವಿಕ ಈ ಗ್ರಂಥವನ್ನು ರಚಿಸುವ ಮೊದಲು ಅವರಿಗೆ ಅವರೇ ನಮಸ್ಕರಿಸಿಕೊಳ್ಳುತ್ತಾರೆ ಅಂತಾರೆ. ಇವ್ರು ಒಪ್ಪಲ್ಲ. ಇವರು ನಮ್ ತಾತ ಬರ್ದಿರ್ಲಿ, ನಮ್ಮ ಮುತ್ತಾತ ಯಾವನೇ ಆಗಿರ್ಲಿ, ನನಗೇನು. ಅದು ಹೇಳ್ತಾ ಇರೋ ತತ್ವ ಅಚ್ಯುತ ಪ್ರೇಕ್ಷಕರು, ಒಬ್ಬ ಸನ್ಯಾಸಿ ಹೇಳ್ತಾರೆ. ಗುರುಗಳು ದೀಕ್ಷೆ ತಗೊಂಡಿರ್ತಾರೆ ಅವ್ರ ಹತ್ರ, ತಪ್ಪಾಗಿ ಹೇಳ್ಕೊಡ್ತಿರ್ತಾರೆ. ಇವ್ರು ಒಪ್ಪಲ್ಲ. ಇವರು ನೋಡಿ, ಇದು ಸತ್ಯನೇ ಅಷ್ಟೇ. ಯಾವ್ದು ಸತ್ಯನೋ ಅದೇ ಸತ್ಯ. ನೋಡಿ ಸತ್ಯನೆಲ್ಲ ತಿರ್ಚಕ್ಕಾಗಲ್ಲ, ತತ್ವ ಒಪ್ಪಲ್ಲ. ಆಮೇಲೆ ಅವರು ಉಪವಾಸ ಕೂತ್ಕೊಂತಾರೆ, ಇವರು ಉಪವಾಸ ಕೂತ್ಕೊಂತಾರೆ. ಆ ಫಿಲಂ ತುಂಬಾ ಚೆನ್ನಾಗಿದೆ ನೋಡಿ, ಬಹಳ ಗಂಭೀರವಾಗಿ ನೋಡ್ಬೇಕು ಆ ಫಿಲಂ. ಅವಾಗ್ಲೇ ಆಳ ಕೀಳದ ಅರ್ಥ ಮಾಡ್ಕೊಂಡ್ರೆ ನೋಡಿ ಹಂಗಿದೆ. ಅವರು ಶರಣಾಗ್ತಾರಲ್ಲ ಪ್ರಭು, ಮಧ್ವಾಚಾರ್ಯರಿಗೆ ಶರಣಾಗ್ತಾರ ಅವ್ರು. ಹೌದು, ಅವ್ರಿಗೆ ರಿಯಲೈಸ್ ಆಗತ್ತೆ ಯಾವಾಗ ನೋಡಿ ಉಪವಾಸ ಇದ್ದು ಚಿಂತನೆ ಮಾಡ್ತಾ ಏಕಾಂತದಲ್ಲಿ ಅವರೇ ನೋಡಿ
ಅವ್ರ ಮನ್ಸಲ್ಲಿ ಅದನ್ನೇ ಮಾಡ್ತಾ ಮಾಡ್ತಾ ಇದ್ ಮಾಡುವಂತ ಪ್ರಭುಜಿ, ಇದು ಸತ್ಯನಾ ಸುಳ್ಳ ಅಂತ. ನೋಡಿ, ಹೃದಯದಲ್ಲಿ ಇರೋ ಪರಮಾತ್ಮ ಅವ್ರಿಗೆ ಹೇಳ್ಕೊಡ್ತಾನೆ ಒಂದು ಹಂತದಲ್ಲಿ. ಯಾರು ನೋಡಿ ಹಂಗೆ ಚಿಂತನೆ ಮಾಡ್ತಾ ಪ್ರಯತ್ನ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡ್ತಾ ಯಾವ್ದು ನಿಜವಾಗ್ಲೂ ಸತ್ಯ, ನಿಜವಾಗ್ಲೂ ಏನ್ ಸತ್ಯ, ನಿಜವಾಗ್ಲೂ ಏನ್ ಸತ್ಯ, ಸತ್ಯ ಯಾವುದು, ಸತ್ಯ ಯಾವುದು ನೋಡಿ ಹಂಗೆ ಬಹಳ ಗಂಭೀರವಾಗಿ ಚಿಂತಿಸೋರಿಗೆ ಭಗವಂತ ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ಟು ನೋಡಿ ಏನೋ ಒಂದು ಪ್ರಯತ್ನ, ಏನೋ ಒಂದು ಮಾಡ್ತಾನೆ, ದಾರಿ ತೋರಿಸ್ತಾನೆ ನೋಡಿ. ಹಂಗೆ ನೋಡಿ ಈ ತರದೆಲ್ಲ ಆಗಿದೆ. ಹರೇ ಕೃಷ್ಣ. ನೋಡಿ ಹಂಗೆ ಈ ಜಗತ್ತು ಅಸತ್ಯ ಅನ್ನೋದು, ಆಧಾರ ಇಲ್ಲ ಅಂತದ್ದು, ಇದಕ್ಕೆ ನಿಯಂತ್ರಕರಿಲ್ಲ ಅಂತ ಹೇಳೋದು, ಈ ಜಗತ್ತು ಕಾಮದಿಂದ ಹುಟ್ಟಿದೆ, ಕಾಮ ಅಲ್ಲದೆ ಬೇರೇನೂ ಇಲ್ಲ, ಈ ಚೆನ್ನಾಗಿ ಭೋಗಿಸಿ ಅಂತೇಳಿ ಎಂಜಾಯ್ ಮಾಡಿ ಅಂತ ಹೇಳೋದು ಭೋಗಸ್ ಅಸುರಿ ಸ್ವಭಾವ. ಅದನ್ನೇ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ರಾಕ್ಷಸರು ಪ್ರಪಂಚವು ಕಾಲ್ಪನಿಕ ದೃಶ್ಯಗಳ ಮಾಲೆ ಅಷ್ಟೇ ಎಂದು ಭಾವಿಸ್ತಾರೆ. ಕಾರ್ಯಕಾರಣವಿಲ್ಲ, ನಿಯಂತ್ರಕನಿಲ್ಲ, ಉದ್ದೇಶವಿಲ್ಲ, ಎಲ್ಲವೂ ಅವಾಸ್ತವ. ಈ ವಿಶ್ವದ ಅಭಿವ್ಯಕ್ತಿಯು ಆಕಸ್ಮಿಕವಾದ ಕ್ರಿಯೆ. ನೋಡಿ, ಬೈ ಚಾನ್ಸ್ ಬಂತು ಅಂತ ಹೇಳ್ತಾರೆ. ಪ್ರತಿಕ್ರಿಯೆಗಳಿಂದ ಮೂಡುತ್ತದೆ ಎಂದು ಅವರು ಹೇಳುತ್ತಾರೆ. ನೀವು ವಿಜ್ಞಾನಿಗಳ ಹತ್ರ ಮಾತಾಡಿದ್ರೆ ಹಿಂಗೆ ಹೇಳೋದು. ಯಾರಾದ್ರೂ ನೀವು ವಿಜ್ಞಾನಿಗಳನ್ನು ಮಾತಾಡ್ಸಿ ನೋಡಿ, ವಿಜ್ಞಾನದ ಟೀಚರ್ಸ್ನ ಮಾತಾಡ್ಸಿ ನೋಡಿ, ನೋಡಿ ಅಲ್ವಾ? ನೋಡಿ, ಇದು ಹೇಳ್ಕೊಡೋದೇ ದೊಡ್ಡ ಪಂಡಿತ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ನೋಡಿ ಯಾಕೆ ಹಿಂಗ ಅನ್ಕೋತಾರೆ ಅಂದ್ರೆ, ಇಲ್ಲೇ ಹೇಳ್ತಾ ಇದೆ, ಎಂಜಾಯ್ ಮಾಡಕ್ ಆಗಲ್ಲ ಅಂತ. ಎಂಜಾಯ್ ಭೋಗಿಸ್ಬೇಕು ಅಂದ್ರೆ ಅದಕ್ಕೊಂದು ತತ್ವ ಬೇಕು ನೋಡಿ. ಹಂಗೆ ತತ್ವ ಮುಖ್ಯ, ತತ್ವ ಮುಖ್ಯ, ತತ್ವ ಬಹಳ ಮುಖ್ಯ ನೋಡಿ. ಹಂಗೆ ಈ ಜಗತ್ತನ್ನು ದೇವರು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾನೆ ಎಂದು ಅವರು ಭಾವಿಸುವುದಿಲ್ಲ. ಅವರಿಗೆ ಅವರದೇ ಸಿದ್ಧಾಂತವಿದೆ. ಜಗತ್ತು ತನ್ನದೇ ರೀತಿಯಲ್ಲಿ ಆಗಿದೆ ಮತ್ತು ಅದರ ಹಿಂದೆ ದೇವರಿದ್ದಾನೆ ಎಂದು ನಂಬಲು ಕಾರಣವೇನೂ ಇಲ್ಲ ಎಂಬುದೇ ಅವರ ಸಿದ್ಧಾಂತ ನೋಡಿ. ಇದನ್ನೇ ಅವರಿಗೆ ಚೇತನಕ್ಕೂ ಜಡ ವಸ್ತುಗೂ ವ್ಯತ್ಯಾಸವಿಲ್ಲ. ಅವರು ಪರಮಾತ್ಮನನ್ನು ಒಪ್ಪುವುದಿಲ್ಲ. ಎಲ್ಲವೂ ಜಡ ವಸ್ತು ಅಷ್ಟೇ, ಇಡೀ ವಿಶ್ವವು ಅಜ್ಞಾನದ ಮುದ್ದೆ ಎಂದು ಭಾವಿಸುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಎಲ್ಲವೂ ಶೂನ್ಯವೇ, ಅಸ್ತಿತ್ವದಲ್ಲಿರುವುದೆಲ್ಲವೂ ಗ್ರಹಿಕೆಯ ಅಜ್ಞಾನದಿಂದ ಉಂಟಾದವು. ಹಿಂಗೆ ಶೂನ್ಯವಾದ ಅಂದ್ರೆ ಹಿಂಗೆ. ಶೂನ್ಯವಾದ ಅಂದ್ರೆ ಬೌದ್ಧ ಧರ್ಮ. ಬೌದ್ಧ ಧರ್ಮ ಅಂದ್ರೆ ಬುದ್ಧಿಗೆ ಏನು ನಿಲುಕುತ್ತೋ ಅದು. ಬುದ್ಧಿಗೆ ಏನ್ ನಿಲುಕುತ್ತ ಅನ್ನುವಂಥ ತತ್ವ ಎಲ್ಲಿ ನೀವು ಕಾಣ್ತೀರಿ ಅಂದ್ರೆ, ವಿಜ್ಞಾನ ಇವತ್ತು ಪ್ರಸ್ತುತ ಆಧುನಿಕ ವಿಜ್ಞಾನ ಅಂತ ಏನಿದೆಯೋ ಅದರಲ್ಲಿ ಈ ತರ ತತ್ವ ಇದೆ ನೋಡಿ. ಪ್ರಸ್ತುತ ಆಧುನಿಕ ವಿಜ್ಞಾನದಲ್ಲಿ ಹಿಂಗೆ ನಂಬಿರೋದು ನೋಡಿ. ಎಲ್ಲರೂ ಹಿಂಗೆ ಇರ್ತಾರೆ ಅನ್ಕೋಬಾರ್ದು. ದೇವರನ್ನ ನಂಬುವಂತ ವಿಜ್ಞಾನಿಗಳು ಕೂಡ ಇದ್ದಾರೆ ನೋಡಿ. ಹಂಗೆ ಶೂನ್ಯವಾದ ಅಂದ್ರೆ ನೋಡ್ರಿ, ಹಂಗೆ ಅಸ್ತಿತ್ವದಲ್ಲಿರುವುದೆಲ್ಲವೂ ಗ್ರಹಿಕೆಯ ಅಜ್ಞಾನದಿಂದ ಉಂಟಾದವು. ವೈವಿಧ್ಯದ ಎಲ್ಲ ಅಭಿವ್ಯಕ್ತಿಯನ್ನು ಅಜ್ಞಾನದ ಪ್ರದರ್ಶನವೆಂದು ಅವರು ನಂಬುತ್ತಾರೆ. ಅಸ್ತಿತ್ವದಲ್ಲಿ ವಾಸ್ತವವಾಗಿ ಇರದ ಎಷ್ಟೋ ವಸ್ತುಗಳನ್ನು ನಾವು ಕನಸಿನಲ್ಲಿ ಸೃಷ್ಟಿಸುತ್ತೇವೆ. ಆದರೆ ಎಚ್ಚೆತ್ತ ಮೇಲೆ ಅವೆಲ್ಲವೂ ಕೇವಲ ಕನಸು ಎಂದು ಅರಿಯುತ್ತೇವೆ. ವಾಸ್ತವವಾಗಿ ರಾಕ್ಷಸರು ಬದುಕು ಕನಸು ಎಂದು ಹೇಳಿದರು. ಈ ಕನಸನ್ನು ಸವಿಯುವುದರಲ್ಲಿ ಅವರು ಬಹುಗಟ್ಟಿಗರು ನೋಡಿ. ಅದನ್ನೇ ನೋಡಿ, ಈ ಜಗನ್ಮಿಥ್ಯ ಅಂತ ಹೇಳೋದು. ಬ್ರಹ್ಮ ಸತ್ಯ, ಜಗನ್ಮಿಥ್ಯ ನೋಡಿ. ಅದೇ ಸಾಲನ್ನು ಪ್ರಭುಪಾದರು ಇಲ್ಲಿ ಹೇಳಿ, ವಾಸ್ತವವಾಗಿ ರಾಕ್ಷಸರು ಬದುಕು ಕನಸು ಅಂತ ಹೇಳೋದು. ಕನಸನ್ನು ಸವಿಯುವುದರಲ್ಲಿ ಅವು ಬಹುಗಟ್ಟಿಗರು ನೋಡಿ. ಅದು ಕನಸನ್ನೇ ಎಂಜಾಯ್ ಮಾಡೋದು. ಆದುದರಿಂದ ಜ್ಞಾನವನ್ನು ಪಡೆಯುವುದರ ಬದಲು ಅವರು ತಮ್ಮ ಕನಸಿನ ರಾಜ್ಯದಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ. ಮಗುವು ಗಂಡಸು ಮತ್ತು ಹೆಂಗಸಿನ ಕೂಟದ ಪರಿಣಾಮವಷ್ಟೇ. ಆದುದರಿಂದ ಈ ಜಗತ್ತು ಆತ್ಮವೇ ಇಲ್ಲದೆ ಹುಟ್ಟಿದೆ ಎಂದು ಅವರು ನಿರ್ಣಯಿಸುತ್ತಾರೆ ನೋಡಿ. ಹಿಂಗೆ ನಿರ್ಣಯಿಸ್ತಾರೆ. ಗರ್ಭ ಧರಿಸಿದ್ರೆ ಅಬಾರ್ಷನ್ ಮಾಡಿಸ್ತಾರೆ ನೋಡಿ. ಆ ಅಬಾರ್ಷನ್ ಮಾಡಿಸೋ ತತ್ವ ಏನಾಗಿರುತ್ತೆ? ಆತ್ಮವೇ ಇಲ್ಲದೆ ನೋಡಿ ಹುಟ್ಟುತ್ತೆ ಅಂತ ಹೇಳೋದು ನೋಡಿ. ಈ ತರದೆಲ್ಲ ತತ್ವಗಳೆಲ್ಲ ನೋಡಿ, ಇದು ಬಹಳ ಡೇಂಜರು ನೋಡಿ. ಈ ಒಂದು ತತ್ವ ಆಧಾರಿತವಾಗಿನೇ ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೇವೆ ನೋಡಿ. ಎಷ್ಟೋ ಕಡೆ ಈ ಲಿಂಗ ಪರೀಕ್ಷೆ ಮಾಡಿಸ್ತಾರೆ, ಭ್ರೂಣ ಲಿಂಗ ಪರೀಕ್ಷೆ. ಹೆಣ್ಮಗು ಅಂದ್ರೆ ಅಬಾರ್ಷನ್ ಮಾಡಿಸ್ತಾರೆ ನೋಡಿ. ಇವಾಗ ಏನಾಗ್ತಾ ಇದೆ ಅಂದ್ರೆ ದೊಡ್ಡ ನೋಡಿ ಅನುಪಾತ ವ್ಯತ್ಯಾಸ ಆಗ್ತಾ ಇದೆ
ಈ ಕೆಲವೊಂದು ರಾಜ್ಯಗಳಲ್ಲಿ, ವಿಶೇಷವಾಗಿ ಹರಿಯಾಣ, ಪಂಜಾಬ್ ನೋಡಿ, ಈ ಕೆಲವೊಂದು ಪ್ರದೇಶಗಳಲ್ಲಿ 1,000 ಜನ ಹೆಣ್ಮಕ್ಳಿಗೆ ಒಂದು 700 ಜನ ಹೆಣ್ಮಕ್ಳಿಗೆ 1,000 ಜನ ಗಂಡ್ಮಕ್ಳಿದ್ದಾರೆ. ಕೊರತೆ ಇದೆ. ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಲ್ಲಿ. ನೋಡಿ, ಯಾರಾದ್ರೂ ಮದ್ವೆ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗ್ತಾ ಇಲ್ಲ ಅವ್ರು. ಈ ತರದ್ದು ತುಂಬಾ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ನೋಡಿ. ಇನ್ನು ಬೇರೆ ಬೇರೆ ಸಾಮಾಜಿಕ, ಆರ್ಥಿಕ, ನೋಡಿ ಕೌಟುಂಬಿಕ, ನೋಡಿ ಇನ್ನು ನಾನು ಹೆಸರೇ ಹೇಳಕ್ ಆಗದೆ ಇರೋಂಥದ್ದು ಎಷ್ಟೊಂದು ಸಮಸ್ಯೆಗಳೆಲ್ಲ ನೋಡಿ ಎಲ್ಲ ಬರ್ತಾ ಇದಾವೆ ನೋಡಿ. ವಾತಾವರಣ ಪ್ರದೂಷಣ ನೋಡಿ, ಕರ್ಮಗಳು, ವಿಚಿತ್ರ ವಿಚಿತ್ರ ಕಾಯಿಲೆಗಳು ನೋಡಿ, ರೋಗಗಳು, ಪೀಡೆಗಳು ನೋಡಿ, ಈ ಪ್ರಾಕೃತಿಕ ವಿಕೋಪಗಳು ನೋಡಿ, ಈ ತರದೆಲ್ಲ ಆಗ್ತಾ ಇದಾವೆ ನೋಡಿ. ಹಂಗೆ ಅವರ ಮಟ್ಟಿಗೆ ಜಡ ವಸ್ತುವಿನ ಸಂಯೋಗವೇ ಜೀವಗಳ ಉತ್ಪತ್ತಿಗೆ ಕಾರಣ. ಆತ್ಮದ ಅಸ್ತಿತ್ವದ ಪ್ರಶ್ನೆಯೇ ಇಲ್ಲ. ನೀವು ನಿಮ್ಮ ನಿಮ್ಮ ಕುಟುಂಬ ಸದಸ್ಯರು, ನಿಮ್ ಪರಿಚಯಸ್ಥರು ಡಾಕ್ಟರ್ನ ಕೇಳಿ ನೋಡಿ, ಅವ್ರು ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿ. ಅಲ್ಲ ಆತ್ಮದಕ್ಕೆ ಏನಾದ್ರೂ ಒಂದು ಸ್ಥಾನ ಇದೆಯಾ ಅಂತ ಕೇಳಿ ನೋಡಿ. ಕೇಳ್ತೀರಾ? ನಿಮ್ಗೆ ಸಂಪರ್ಕಕ್ಕೆ ಬರುವಂತ ಯಾರಾದ್ರೂ ಡಾಕ್ಟರ್ನ ಅವ್ರ ಮೆಡಿಕಲ್ ಸೈನ್ಸ್ ಅಲ್ಲಿ ಈ ತರದ್ದೇನಾದ್ರೂ ಒಪ್ತಾರ, ನಂಬ್ತಾರ ಅಂತ ಕೇಳಿ ನೋಡಿ. ಅದಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಇಡೀ ಮೆಡಿಕಲ್ ಸೈನ್ಸ್ ಅಲ್ಲಿ ನೋಡಿ, ಒಬ್ಬ ಜೀವಂತವಾಗಿರ್ತಾನೆ ಅಂದ್ರೆ ಅದಕ್ಕೆ ಆತ್ಮ ಕಾರಣ. ನಿಮ್ಗೆಲ್ಲ ಅನುಭವ ಇದೆ. ಆದ್ರೆ ಮೆಡಿಕಲ್ ಸೈನ್ಸ್ ಅಲ್ಲಿ ಒಪ್ಪಲ್ಲ. ಅದು ಇಟ್ಸ್ ನಾಟ್ ಎ ಸೈನ್ಸ್ ಅಂತಾರೆ ಅವರು. ಯಾಕೆ? ಅವ್ರ ಇಂದ್ರಿಯಕ್ಕೆ ಅದು ಅನುಭವಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ ನೋಡಿ. ಆತ್ಮದ ಅಸ್ತಿತ್ವದ ಪ್ರಶ್ನೆಯೇ ಇಲ್ಲ. ಕಾರಣವೇ ಇಲ್ಲದೆ ಬೆವರಿನಿಂದ ಮತ್ತು ಹೆಣದಿಂದ ಅನೇಕ ಜೀವಂತ ಪ್ರಾಣಿಗಳು ಹೊರಬರುವಂತೆ ಇಡೀ ಜೀವ ಜಗತ್ತು ವಿಶ್ವದ ಅಭಿವ್ಯಕ್ತಿಯ ಐಹಿಕ ಸಂಯೋಗಗಳಿಂದ ಮೂಡಿ ಬಂದಿದೆ. ಆದುದರಿಂದ ಈ ಅಭಿವ್ಯಕ್ತಿಗೆ ಐಹಿಕ ಪ್ರಕೃತಿಯೇ ಕಾರಣ, ಬೇರೆ ಕಾರಣವಿಲ್ಲ ಎಂದು ಅವರು ವಾದ. ನೋಡ, ಇದನ್ನೇ ನಮ್ಮ ಮೈಕ್ರೋಬಯಾಲಜಿಯಲ್ಲಿ ನೋಡಿ ಸ್ಪಾಂಟೇನಿಯಸ್ ಜನರೇಷನ್ ಥಿಯರಿ ಅಂತ ನಾವಿಂದ ಚರ್ಚೆ ಮಾಡಿದ್ವಿ ನೋಡಿ. ಒಂದು ಅನ್ನದಿಂದ ಹುಳಗಳು ಹುಟ್ಟುತ್ತವೆ ನೋಡಿ, ಕಸ ಕಡ್ಡಿಗಳಿಂದ ಇಲಿಗಳು ಬರ್ತವೆ. ಹಿಂದೆ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಹಾ ಪ್ರಭುಜಿ, ಹೌದು ಅಲ್ವಾ? ನೋಡಿ, ಈ ತರದ ಒಂದು ವಾದ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿರುವ ಮಾತುಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಮಯಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಹ ಚರಾಚರಂ. ಇಡೀ ಐಹಿಕ ಪ್ರಪಂಚವು ನನ್ನ ಆದೇಶಕ್ಕೆ ಅನುಗುಣವಾಗಿ ಚಲಿಸುತ್ತಿದೆ. ನೋಡಿ, ಹಿಂಗೇನಾದ್ರೂ ಒಪ್ಬಿಟ್ರೆ ನಾವು ಎಂಜಾಯ್ ಮಾಡಕ್ಕಾಗಲ್ಲ ನೋಡಿ. ಇದು ಕೃಷ್ಣನ್ ಸೂಪರ್ವಿಷನ್ ಅಲ್ಲಿ ನೋಡಿ ಎಲ್ಲ ನಡೀತಾ ಇದೆ ಅಂದ್ಬಿಟ್ರೆ ಅವನು ಎಂಜಾಯ್ ಮಾಡಕ್ಕಾಗಲ್ಲ ನೋಡಿ. ಯಾರಾದ್ರೂ ಕಳ್ಳರು ಏನ್ ಮಾಡ್ತಾರೆ, ಹೆಂಗ್ ಕದೀತಾರೆ ಗೊತ್ತಾ? ಫಸ್ಟ್ ಏನ್ ಮಾಡ್ತಾರೆ ಅವರು? ನೋಡ್ತಾರೆ ಪ್ರಭುಜಿ, ಈ ಕಡೆ ನೋಡ್ತಾರೆ, ಅವ್ರ ಊರ್ಗ್ ಹೋಗಿದಾರ ಇಲ್ಲ ಅಂತ ತಿಳ್ಕೊಂತಾರೆ. ಯಾರಾದ್ರೂ ಬರ್ತು ಇಲ್ಲದೆ ಇದ್ದ ಸಮಯದಲ್ಲೇ ಅವ್ರ ಮಾಲೀಕ ಯಾರಿರ್ತಾನಲ್ಲ, ಇಲ್ಲದೆ ಇದ್ದ ಸಮಯದಲ್ಲಿ ಕದೀತಾನೆ. ಗೊತ್ತಾ? ಇದು ಗೊತ್ತಾ? ನೀವು ಯಾವತ್ತಾದ್ರೂ ಕಳ್ತನ ಮಾಡೇ ಇರ್ತೀರಿ ಜೀವನದಲ್ಲಿ? ಮಾಡಿರ್ತೀರಾ? ಮಾಡೇ ಇರ್ತೀರಿ, ಇಲ್ಲ ಅಂತ ಹೇಳಲೇಬೇಡಿ, ಯಾರು ಹೇಳ್ಬೇಡಿ. ಭಗವಂತ ಕೃಷ್ಣನು ಕೂಡ ಬೆಣ್ಣೆ ಕದ್ದಿದ್ದ ಇದ್ದಾನೆ. ಮಾಡಿದ್ದೀವಿ ಪ್ರಭು, ಅವ್ರಿಗೆ ಹಿಡ್ದಿದ್ದೀವಿ ನಾವು. ನೋಡಿ, ಹಂಗೆ ನೋಡಿ, ಯಾರು ಈ ಅಸುರರು ಹಿಂಗೆ, ಕಳ್ಳರು ಹಿಂಗೇನೆ ಏನ್ ಮಾಡ್ತಾರೆ, ಯಾವ್ದನ್ನಾದ್ರೂ ನೋಡಿ ಈ ತರ ದುರುಪಯೋಗ ಪಡ್ಕೋಬೇಕು ಅಂದ್ರೆ ಅವ್ರು ಮೊದ್ಲು ಅದ್ರ ಓನರ್ ಇದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಮನೆಯೊಡೆಯದ್ದಾನೋ ಇಲ್ಲವೋ, ನೋಡ ಆ ಓನರ್ ಯಾರಿರ್ತಾನೋ ಅವ್ನು ಇದಾನೋ ಇಲ್ವೋ. ಓನರ್ ಇದಾನೆ ಅಂದ್ರೆ ನೋಡ ಅದನ್ನ ಕದಿಯಕ್ಕಾಗತ್ತಾ? ಆಗೋದಿಲ್ಲ ನೋಡಿ. ಇದೊಂದೇ ಒಂದ್ ಸಾಲನ್ನು ಸರಿಯಾಗಿ ಚಿಂತನೆ ಮಾಡ್ಬಿಟ್ರೆ ನೋಡಿ ನಮ್ಗೆ ಅರ್ಥ ಆಗತ್ತೆ. ಎಂದರೆ ಪ್ರಪಂಚದ ಸೃಷ್ಟಿಯ ವಿಷಯವು ರಾಕ್ಷಸರಿಗೆ ಪರಿಪೂರ್ಣವಾಗಿ ತಿಳಿಯದು. ಅವರಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ನಿರ್ದಿಷ್ಟ ಸಿದ್ಧಾಂತವಿರುತ್ತದೆ. ಅವರ ಅಭಿಪ್ರಾಯದಲ್ಲಿ ಧರ್ಮ ಗ್ರಂಥಗಳ ಒಂದು ವ್ಯಾಖ್ಯಾನ ಇನ್ನೊಂದು ವ್ಯಾಖ್ಯಾನದಷ್ಟೇ ಯೋಗ್ಯವಾದದ್ದು. ಶಾಸ್ತ್ರಗಳ ಆದೇಶಗಳ ಪ್ರಾಮಾಣೀಕೃತ ತಿಳುವಳಿಕೆಯಲ್ಲಿ ಅವರಿಗೆ ವಿಶ್ವಾಸವಿಲ್ಲ. ನೋಡ್ರಿ, ಹಿಂಗಾಗತ್ತೆ. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ, ಇಲ್ಲಿ ವಿರಾಮ ಕೊಡ್ತೀವಿ. ವಂಚಾಕಲ್ ಮತ್ತಜಿ ಏನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಯಾರು ಏನು ಓಕೆ. ಹರೇ ಕೃಷ್ಣ ಪ್ರಭು. ಇವತ್ತು ನಂದು ಬರ್ತ್ಡೇ ಇದೆ ಪ್ರಭು, ವಿಶ್ ಮಾಡಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ ಕೆಲಸ ಮಾಡಿ, ದಯವಿಟ್ಟು ಎಲ್ಲರೂ ಶ್ವೇತಾ ಮಾತಾಜಿಯವರಿಗೆ ತಮ್ಮ ಕುಟುಂಬ ಸದಸ್ಯರದ್ದು ಎಲ್ಲ ಮಾಹಿತಿ ಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನಮ್ಗೊಂದು ಅವಕಾಶ ಕೊಡಿ.
ನಾವು ನಿಮ್ಗೆ ಖಂಡಿತ. ಶುಭ ತುಂಬಾ ಚೆನ್ನಾಗಿರುತ್ತೆ ಅದು. ನೀವೇ ಹೇಳ್ಕೊಳ್ಳೋದಕ್ಕಿಂತಲೂ ನಾವು ಹೇಳಿದ್ರೆ ನಮಗೊಂದೇನೋ ಹೌದು ಪ್ರಭು. ವಿಶೇಷ ಸೇವೆ ಇದು ನಮ್ದು ಅಂತ ಒಂದು ಭಕ್ತರ ಸೇವೆ ಆಗುತ್ತೆ ಪ್ರಭುಜಿ. ಆ ಥರದೊಂದು ಅದೊಂದು ನೋಡಿ, ಅದು ಸೇವೆ ಮಾಡೋ ಅವಕಾಶ ಬೇಕು ಅಂತ ನಾವು ಕೇಳ್ಕೊತೀವಿ. ಅದಕ್ಕೆ ಶ್ವೇತಾ ಮಾತಾಜಿಯವ್ರಿಗೆ ನೀವೇ ಕಳಿಸ್ಬಿಟ್ರೆ ನಿಮ್ಮ ಕುಟುಂಬ ಸದಸ್ಯರ ಡೀಟೇಲ್ಸ್ ಎಲ್ಲ ಅವ್ರು ಸ್ವಲ್ಪ ಫಾಲೋ ಅಪ್ ಮಾಡ್ತಾರೆ. ಅವ್ರಿಗೊಂದು ಸೇವೆ ನೋಡಿ, ಶ್ವೇತಾ ಮಾತಾಜಿಯವ್ರಿಗೆ ಒಂದು ಸೇವೆ, ನಮ್ಮೆಲ್ಲರಿಗೂ ಒಂದು ಸೇವೆ. ನಿಮಗೂ ನಾವು ದಿನ ನಾವು ಜ್ಞಾಪಿಸ್ಕೊಂಡು ನಿಮ್ಗೆ ಹೇಳಿದ್ರೆ ನಿಮ್ಗೊಂದು ಖುಷಿ ಅಲ್ವಾ ಮಾತಾಜಿ, ಲಲಿತಮ್ಮ ಮಾತಾಜಿ? ಹೌದು ಪ್ರಭು, ಹೌದು ಪ್ರಭು. ಈ ತರ ಅವಕಾಶ ಕೊಡಿ ನಮ್ಗೆ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ, ಸಚಿನ್ ಗೌಡ, ರಾಧಶ್ರೀ ಅಂತೇಳಿ ಇಬ್ರು ಜಾಯ್ನ್ ಆಗಿದ್ದಾರೆ ಪ್ರಭುಜಿ. ಲಕ್ಷ್ಮೀ ಮಾತಾಜಿ ಅಂತ 3 ಜನ ಜಾಯ್ನ್ ಆಗಿದ್ದಾರೆ ಇವತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ನೋಡಿ, ಈ ರೀತಿ ಪ್ರತಿದಿನ ಆಹ್ವಾನ ಮಾಡ್ತೀರಿ, ಯಾರಾದ್ರೂ ಕನೆಕ್ಟ್ ಮಾಡ್ತಾ ಇರಿ ನೋಡಿ. ಅವ್ರಿಗೂ ಆಸಕ್ತಿ ಇರೋರು ಎಲ್ಲೋ ಇರ್ತಾರೆ ಪಾಪ ನೋಡಿ. ಅವರಿಗೆ ನಾವು ತುಂಬಾ ಹೃದಯದ ಸ್ವಾಗತವನ್ನು ಕೊಡ್ತೇವೆ. ತುಂಬಾ ಸಂತೋಷ. ನಾಳೆ ಅವ್ರ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಮಾತಾಜಿ. ಈಗ ಸಮಯ ಆಗ್ತಾ ತುಂಬಾ ಸಂತೋಷ. ಈಗ ಲಲಿತಮ್ಮ ಅವರ ಜನ್ಮದಿನ, ನಾವೆಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಅವ್ರಿಗೆ ಶುಭಾಶಯಗಳನ್ನ ಹೇಳೋಣ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಲಲಿತಮ್ಮ ಮಾತಾಜಿಯವರಿಗೆ ಭಗವಂತ ವಿಶೇಷ ಕೃಪೆ ಕೊಟ್ಟು ಆಯುರಾರೋಗ್ಯ, ಭಗವಂತನ ಎಲ್ಲ ಸಂಪೂರ್ಣ ಕೃಪೆ ಸಿಗ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಮಾತಾಜಿಯವರು ಒಳ್ಳೆ ಭಕ್ತರು. ನಮ್ಮ ಮಂದಿರಕ್ಕೆ ಬಂದು ಬಹಳಷ್ಟು ಸೇವೆಗಳು ಮಾತಾಜಿಯವರು ಮಾಡ್ತಾರೆ. ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ತುಂಬಾ ಸಂತೋಷ ಮಾತಾಜಿ, ನೀವು ನಮ್ಮ ಗುಂಪಲ್ಲಿ ಇರುವಂತದ್ದು. ತಮ್ಮ ಪ್ರಭು, ಥ್ಯಾಂಕ್ ಯು. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಸಮವೇತ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ದಂಡೋತ್ ಪ್ರಣಾಮಗಳು. ದಂಡೋತ್ ಹರೇ ಪ್ರಣಾಮಗಳು. ಕೃಷ್ಣ ಪ್ರಭುಜಿ, ಹರೇ ದಂಡೋತ್ ಕೃಷ್ಣ, ಪ್ರಣಾಮ್. ದಂಡವತ್ ಪ್ರಣಾಮ್ ಪ್ರಭುಜಿ. ಮಾತಾಜಿ ದಂಡೋತ್ ಪ್ರಣಾಮ. ಧನ್ಯವಾದ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ.